ನಾನು ಡಾಕ್ಟರ್ ಗಂಗಾಧರಯ್ಯ ಅಂತ ಇಲ್ಲಿ ಹಿಸ್ಟ್ರಿ ಡಿಪಾರ್ಟ್ಮೆಂಟ್ ಪಿ ಜಿ ಕೋಆರ್ಡಿನೇಟರ್ ಆಗಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ನಾನಿಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ನಿಮ್ಮ ಜೊತೆ ನಾನು ಹೈಯರ್ ಎಜುಕೇಷನ್ ಇನ್ ಇಂಡಿಯಾ ಅನ್ನುವಂತಹ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವಾರು ವಿಚಾರಗಳನ್ನು ಹಂಚಿಕೊಳ್ಳುವ ಪ್ರಯತ್ನವನ್ನು ನಾನು ಮಾಡ್ತೇನೆ. ಇಲ್ಲಿ ಒಂದು ಗಮನದಲ್ಲಿಟ್ಟುಕೊಳ್ಳಿ, ನೆಟ್ ಸಿಲೆಬಸ್ಸಲ್ಲಿ ಹೈಯರ್ ಎಜುಕೇಷನ್ ಇನ್ ಏನ್ಷಿಯಂಟ್ ಇಂಡಿಯಾ ಅಂತ ಇದೆ. ಅದೇ ಕೆ ಸೆಟ್ಟಲ್ಲಿ ಹೈಯರ್ ಎಜುಕೇಷನ್ ಆ್ಯಂಡ್ ಓವರ್ ವ್ಯೂ ಅಂತ ಮಾತ್ರ ಇದೆ. ಸೊ ಬಹುಶಃ ನೀವು ನೆಟ್ಗೆ ಪ್ರಿಪೇರ್ ಆಗಬೇಕಾದ್ರೆ ಯು ಹ್ಯಾವ್ ಟು ಲುಕ್ ಅಟ್ ದ ಹಿಸ್ಟ್ರಿ ಆಫ್ ಎಜುಕೇಷನ್ ಇನ್ ಏನ್ಷಿಯಂಟ್ ಇಂಡಿಯಾ. ಪ್ರಾಚೀನ ಭಾರತದ ಶೈಕ್ಷಣಿಕ ವ್ಯವಸ್ಥೆ ಅಥವಾ ಶಿಕ್ಷಣ ವ್ಯವಸ್ಥೆ ಹೇಗಿತ್ತು ಅಂತಲೂ ನೀವು ಓದ್ಕೊಳ್ಬೇಕಾಗುತ್ತೆ. ದೋಸ್ ಹೂ ಹ್ಯಾವ್ ಸ್ಟಡೀಡ್ ಹಿಸ್ಟ್ರಿ ಯು ಮೇ ಬಿ ವೆಲ್ ಅವೇರ್ ಆಫ್ ವಾಟ್ ಈಸ್ ದ ಹಿಸ್ಟ್ರಿ ಆಫ್ ಎಜುಕೇಷನ್ ಇನ್ ಇಂಡಿಯಾ. ಯಾರು ಇತಿಹಾಸ ಓದಿಲ್ಲ ಅವರು ಹೊಸದಾಗಿ ಅದನ್ನು ಓದಿಕೊಳ್ಬೇಕಾಗುತ್ತೆ. ಅದೇ ಕೆ ಸೆಟ್ಗಾದರೆ ಕೆ ಸೆಟ್ಗೆ ಡೈರೆಕ್ಟಾಗಿ ಹೈಯರ್ ಎಜುಕೇಷನ್ ಇನ್ ಇಂಡಿಯಾ ಅಂತ ಹೇಳಿಬಿಟ್ಟು ಫ್ರಮ್ ಬ್ರಿಟಿಷ್ ಪೀರಿಯಡ್ ಟು ಪ್ರೆಸೆಂಟ್ ಪೀರಿಯಡ್ ಏನಿರುತ್ತೆ ಅದೆಲ್ಲವನ್ನೂ ಸಹ ನಾವಿಲ್ಲಿ ಚರ್ಚೆ ಮಾಡಬೇಕಾಗುತ್ತೆ. ನಾನಿಲ್ಲಿ ಹೈಯರ್ ಎಜುಕೇಷನ್ ಇನ್ ಇಂಡಿಯಾ ಅಂತ ಹೇಳಿಬಿಟ್ಟು ಎಲ್ಲವನ್ನೂ ಸಹ ನಾನು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ನಾನು ಈ ಪ್ರಾಚೀನ ಕಾಲದಲ್ಲಿ ಶಿಕ್ಷಣ ವ್ಯವಸ್ಥೆ ಹೇಗಿತ್ತು, ಬ್ರಿಟಿಷರು ಬಂದಾಗ ಏನಾಯಿತು, ಬ್ರಿಟಿಷರು ಬಂದಾಗ ಏನಿತ್ತು ಮತ್ತು ಏನಾಯಿತು, ಆ್ಯಂಡ್ ಹೌ ದ ಡೆವಲಪ್ಮೆಂಟ್ ಆಫ್ ಎಜುಕೇಷನ್ ಟುಕ್ ಪ್ಲೇಸ್ ಅಂಡರ್ ದ ಬ್ರಿಟಿಷ್. ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ಶಿಕ್ಷಣದ ಬೆಳವಣಿಗೆ ಹೇಗಾಯಿತು ಆ ವಿಚಾರಗಳಲ್ಲಿ ಕೆಲವನ್ನು ನಾನು ಟಚ್ ಮಾಡ್ತಾ ಹೋಗ್ತೇನೆ. ಅದನ್ನು ಬಿಟ್ಟರೆ ದೇರ್ ಆರ್ ಸೋ ಮೆನಿ ಅದರ್ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್, ಬಾಡೀಸ್ ಅದೆಲ್ಲ ಇದೆ. ಅದನ್ನು ನಮ್ಮ ಪೊಲಿಟಿಕಲ್ ಸೈನ್ಸ್ HOD ಆದಂತಹ ಸತೀಶ್ ಸರ್ ಅವರು ನೋಡ್ಕೊಳ್ತಾರೆ. ಓಕೆ, ಲೆಟ್ ಅಸ್ ಕಂಟಿನ್ಯೂ ವಿತ್ ದಿಸ್ ಹೈಯರ್ ಎಜುಕೇಷನ್ ಇನ್ ಇಂಡಿಯಾ ಎನ್ನುವಂತಹ ಒಂದು ವಿಚಾರದ ಬಗ್ಗೆ ನಾವು ಮಾತನಾಡೋ ಪ್ರಯತ್ನವನ್ನು ನಾವು ಮಾಡೋಣ. ನಿಮಗೆಲ್ಲ ಗೊತ್ತಿದೆ ಎಜುಕೇಷನ್ ಏನು ಅಂತ ಹೇಳಿಬಿಟ್ಟು ಈಗಾಗಲೇ ನಾವು ಸಾಕಷ್ಟು ಚರ್ಚೆ ಮಾಡಿದ್ದೀವಿ. ಅದ್ರ ಬಗ್ಗೆ ಮತ್ತೆ ನಾನಿಲ್ಲಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಸಾಮಾನ್ಯವಾದಂತಹ ಒಂದು ಪರಿಭಾಷೆಯಲ್ಲಿ ಶಿಕ್ಷಣ ಅಂತ ಅಂದರೆ ಒಂದು ರೀತಿಯ ಕಲಿಕೆ, ಒಂದು ಗುಂಪಿನ ಒಂದು ಜ್ಞಾನ, ಕೌಶಲ್ಯ, ಮೌಲ್ಯ ಇವುಗಳನ್ನೆಲ್ಲ ನಾವು ಮುಂದಿನ ಪೀಳಿಗೆಗೆ ನೀಡುವಂತಹ, ಟ್ರಾನ್ಸ್ಫರ್ ಮಾಡುವಂತಹ ಒಂದು ಪ್ರಕ್ರಿಯೆ. ಅದನ್ನೇ ನಾವು ಶಿಕ್ಷಣ ಅಂತ ನಾವು ಕರಿಬಹುದು. ಒಂದು ದೇಶದ ಶೈಕ್ಷಣಿಕ ವ್ಯವಸ್ಥೆ ಆ ದೇಶದ ನಾಗರಿಕತೆಯನ್ನು, ಆ ದೇಶದ ಒಂದು ಅಭಿವೃದ್ಧಿಯನ್ನು ತೋರಿಸುತ್ತೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ವಿ ಆರ್ ಇನ್ ಫ್ಯಾಕ್ಟ್ ಬ್ಲೆಸ್ಡ್. ನಾವು ನಿಜವಾಗಲೂ ಅದೃಷ್ಟವಂತರು. ಏಕೆಂದರೆ ಭಾರತ ಪ್ರಾಚೀನ ಕಾಲದಿಂದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅಪಾರವಾದಂತಹ ಸಾಧನೆಯನ್ನು ಮಾಡಿದೆ. ಇವತ್ತಿಗೂ ಸಹ ಭಾರತ ಶೈಕ್ಷಣಿಕ ವಲಯದಲ್ಲಿ ಬಹುದೊಡ್ಡ ಒಂದು ದಾಪುಗಾಲನ್ನಿಟ್ಟಿದೆ. ಏಕೆಂದರೆ ಭಾರತೀಯರು ಸಾಕಷ್ಟು ಮಂದಿಗಳು ಇವತ್ತು ಹೋಗಿ ಯಾವುದೋ ವಿದೇಶಗಳಲ್ಲಿ, ಅಮೆರಿಕಾದಲ್ಲೋ, ಯುರೋಪಲ್ಲೋ, ಆಸ್ಟ್ರೇಲಿಯಾದಲ್ಲೋ, ಇನ್ಯಾವುದೋ ದೇಶಗಳಲ್ಲಿ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತಹ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಕಾರಣ ನಮ್ಮಲ್ಲಿರುವಂತಹ ಒಂದು ಶೈಕ್ಷಣಿಕ ವ್ಯವಸ್ಥೆ, ನಮ್ಮಲ್ಲಿರುವಂತಹ ಆ ಒಂದು ಶಿಕ್ಷಣದ ಭದ್ರವಾದಂತಹ ಬುನಾದಿ ಅಂತ ನಾವು ಹೇಳ್ಬೋದು. ಸೊ ಈ ಒಂದು ಶಿಕ್ಷಣ ಏಕಾಏಕಿ ಇತ್ತೀಚಿನ ದಿನಗಳಲ್ಲಿ ಬೆಳವಣಿಗೆಯಾದದ್ದೇನೂ ಅಲ್ಲ. ಫ್ರಮ್ ದ ಏನ್ಷಿಯಂಟ್ ಪೀರಿಯಡ್, ಪ್ರಾಚೀನ ಕಾಲದಿಂದ ಈ ಒಂದು ಶಿಕ್ಷಣ ವ್ಯವಸ್ಥೆ ನಮ್ಮಲ್ಲಿ ಅದ್ಭುತವಾಗಿ ಬೆಳೆದು ಬಂದಿತ್ತು. ಅದೇ ದಟ್ ಇಟ್ ಸೆಲ್ಫ್ ಈಸ್ ಎ ಫ್ಯಾಸಿನೇಟಿಂಗ್ ಸ್ಟೋರಿ. ಪ್ರಾಚೀನ ಭಾರತದ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ನೋಡೋದೇ ಒಂದು ರೀತಿಯ ಒಂದು ದಂತಕತೆ ಅಂತಲೇ ನಾವು ಹೇಳಬಹುದು. ಈಗ ಆ ಎಲ್ಲ ವಿಚಾರಗಳು ನಮಗೆ ಬೇಡ. ಐ ವಿಲ್ ಟ್ರೈ ಟು ಗೆಟ್ ಇನ್ ಟು ವಾಟ್ ವಾಸ್ ದ ಸಿಸ್ಟಮ್ ಆಫ್ ಎಜುಕೇಷನ್ ಡ್ಯೂರಿಂಗ್ ಏನ್ಷಿಯಂಟ್ ಪೀರಿಯಡ್. ಪ್ರಾಚೀನ ಕಾಲದಲ್ಲಿ ಶಿಕ್ಷಣ ವ್ಯವಸ್ಥೆ ಹೇಗಿತ್ತು ಅನ್ನುವ ವಿಚಾರಗಳ ಕಡೆಗೆ ಮಾತ್ರ ನಾನು ಗಮನ ಕೊಡ್ತೇನೆ. ನಿಮಗೆಲ್ಲ ಗೊತ್ತಿದೆ ಭಾರತದ ಚರಿತ್ರೆ ಏನು ಶಿಲಾಯುಗದ ಸಂಸ್ಕೃತಿಯಿಂದ ಆರಂಭವಾಗುತ್ತೆ ಅಂತ ನಾವೆಲ್ಲ ಮಾತನಾಡ್ತೀವಿ. ಹರಪ್ಪ ನಾಗರಿಕತೆಯ ಬಗ್ಗೆ ನಾವು ಮಾತನಾಡ್ತೀವಿ. ಆದರೆ ನಮಗೆ ನಿಜವಾದಂತಹ ಒಂದು ವಾಟ್ ವಿ ಕಾಲ್ ಆಸ್ ಎ ಫಾರ್ಮಲ್ ಎಜುಕೇಷನ್ ಆಸ್ ಸಚ್ ಅನ್ನುವುದು ನಮಗೆ ರೂಪುಗೊಂಡದ್ದು ನಮಗೆ ಈ ಒಂದು ಆರ್ಯರು ಭಾರತಕ್ಕೆ ಬಂದು ನೆಲೆಸಿದ ಮೇಲೆ, ವೇದಗಳ ಕಾಲದಲ್ಲಿ ಮತ್ತು ನಂತರ ವೇದಗಳ ಕಾಲದಲ್ಲಿ ಈ ಒಂದು ಶೈಕ್ಷಣಿಕ ವ್ಯವಸ್ಥೆ ಬಹುದೊಡ್ಡ ಪ್ರಮಾಣದಲ್ಲಿ ಬೆಳೆಯಿತು ಅಂತ ನಾವು ಹೇಳ್ಬೋದು. ಏಕೆಂದರೆ ವೇದಗಳ ಕಾಲದ ಶೈಕ್ಷಣಿಕ ವ್ಯವಸ್ಥೆ, ಶಿಕ್ಷಣ ವ್ಯವಸ್ಥೆ ಹೇಗಿತ್ತು ಅಂತ ಹೇಳಿಬಿಟ್ಟು ನಮಗೆ ಈ ಸಾಮವೇದ, ಯಜುರ್ವೇದ, ಅಥರ್ವವೇದ ಈ ವೇದಗಳಲ್ಲಿ ನಮಗೆ ಮಾಹಿತಿ ಎನ್ನುವುದು ಸಿಗುತ್ತೆ. ಶೈಕ್ಷಣಿಕ ವ್ಯವಸ್ಥೆ ಹೇಗಿತ್ತು, ಅದು ಹೇಗೆ ನಡೀತಾ ಇತ್ತು, ಏನನ್ನು ಕಲಿತಾ ಇದ್ದೋ ಈ ಎಲ್ಲ ಮಾಹಿತಿಗಳು ನಮಗೆ ಅದರಲ್ಲಿ ಸಿಗುತ್ತೆ. ಹಾಗಾಗಿ
ನಿಜವಾದಂತಹ ಒಂದು ಶಿಕ್ಷಣ ಎನ್ನುವುದು ಆರಂಭವಾಗಿದ್ದು ಈ ಋಗ್ವೇದದ ಕಾಲ ಮತ್ತು ನಂತರ ವೇದಗಳ ಒಂದು ಕಾಲದಲ್ಲಿ. ಹಾಗಾದರೆ ಈ ಶಿಕ್ಷಣದ ಉದ್ದೇಶ ಏನಾಗಿತ್ತು? ವಾಟ್ ವಾಸ್ ದ ಏಮ್ ಆಫ್ ದಟ್ ಎಜುಕೇಷನ್? ಆ ಶಿಕ್ಷಣದ ಉದ್ದೇಶ ಏನಾಗಿತ್ತು ಅಂದರೆ, ಇವತ್ತಿನ ಥರ ಬರೀ ಇಂಜಿನಿಯರ್ಸ್ನ ಕ್ರಿಯೇಟ್ ಮಾಡೋದು ಅಥವಾ ಡಾಕ್ಟರ್ಗಳನ್ನು ಕ್ರಿಯೇಟ್ ಮಾಡೋದು ಅಥವಾ ಬರೀ ಟೀಚರ್ಸನ್ನು ಕ್ರಿಯೇಟ್ ಮಾಡೋದು ಆಗಿರಲಿಲ್ಲ. ಇಟ್ ವಾಸ್ ಎ ಹೋಲಿಸ್ಟಿಕ್ ಡೆವಲಪ್ಮೆಂಟ್. ಒಬ್ಬ ವ್ಯಕ್ತಿಯ ಒಂದು ಸರ್ವಾಂಗೀಣವಾದಂತಹ ಒಂದು ಬೆಳವಣಿಗೆಗೆ ಆದ್ಯತೆಯನ್ನು ಕೊಟ್ಟಂತಹ ಒಂದು ಶಿಕ್ಷಣ ಎನ್ನುವುದಾಗಿತ್ತು. ಎನ್ಕಂಪಾಸಿಂಗ್ ಮಾರಲ್, ಸ್ಪಿರಿಚುಯಲ್, ಇಂಟೆಲೆಕ್ಚುಯಲ್, ಈವನ್ ದ ಫಿಸಿಕಲ್ ಗ್ರೋತ್. ದೈಹಿಕವಾದಂತಹ ಬೆಳವಣಿಗೆ ಇರ್ಬೋದು ಅಥವಾ ಬೌದ್ಧಿಕವಾದಂತಹ ಬೆಳವಣಿಗೆ ಇರಬಹುದು, ಆಮೇಲೆ ಆಧ್ಯಾತ್ಮಿಕವಾದಂತಹ ಒಂದು ಬೆಳವಣಿಗೆ ಅನ್ನೋದಿರ್ಬೋದು, ನೈತಿಕತೆ. ಒಬ್ಬ ವ್ಯಕ್ತಿ ಸರಿಯಾದ ಒಬ್ಬ ವ್ಯಕ್ತಿಯಾಗಬೇಕು ಸಮಾಜದಲ್ಲಿ ಅಂದರೆ ನೀತಿವಂತನಾಗಿರಬೇಕು. ಸೊ ಆ ರೀತಿಯ ಎಲ್ಲ ವಿಶೇಷಗಳನ್ನು ನೀಡುವಂತಹ ಒಂದು ಶಿಕ್ಷಣ ಎನ್ನುವುದು ಆಗಿತ್ತು. ಹೆಚ್ಚಿನದಾಗಿ ಈ ಒಂದು ಶಿಕ್ಷಣ ಇಟ್ ಎಂಫಸೈಸ್ಡ್ ಆನ್ ಮಾರಲ್ ಆ್ಯಂಡ್ ಎಥಿಕಲ್ ವ್ಯಾಲ್ಯೂಸ್. ನೈತಿಕ ವಿಚಾರಗಳ ಮೇಲೆ ಹೆಚ್ಚಿನ ಒಂದು ಒತ್ತನ್ನು ಅದು ಕೊಟ್ಟಿತ್ತು ಎನ್ನುವುದನ್ನು ನಾವಿಲ್ಲಿ ತಿಳ್ಕೊಳ್ಬೇಕಾಗುತ್ತೆ. ಅದಲ್ಲದೆ ಪ್ರಾಚೀನ ಭಾರತದ ಶಿಕ್ಷಣ ವ್ಯವಸ್ಥೆ ಒಂದು ರೀತಿಯ ಸ್ಪಿರಿಚುಯಲ್ ಕಡೆಗೆ ಅಂದರೆ ಅಧ್ಯಾತ್ಮದ ಕಡೆಗೆ ಹೆಚ್ಚು ಅದು ವಾಲಿತ್ತು. ಅದರ ಜೊತೆಗೆ ಪ್ರಾಕ್ಟಿಕಲ್ ಸ್ಕಿಲ್ಸ್, ಮುಂದೆ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ರೀತಿಯ ಪ್ರಾಕ್ಟಿಕಲ್ ಸ್ಕಿಲ್ಸನ್ನು ಅವರು ಕಲಿತಾ ಇದ್ರು ಅಂತಲೂ ನಮಗೆ ಗೊತ್ತಾಗುತ್ತೆ. ಆಮೇಲೆ ನಮ್ಮ ವೈದಿಕ ಸಂಸ್ಕೃತಿಯ ಅಥವಾ ಹಿಂದೂ ಧರ್ಮದ ಮತ್ತೊಂದು ಒಂದು ದೊಡ್ಡ ಒಂದು ನಂಬಿಕೆ ಏನಂದರೆ, ಪ್ರತಿಯೊಬ್ಬನು ಹುಟ್ಟಿದ ಮೇಲೆ ಸಾಯಬೇಕು ಅಂದರೆ ಆತನಿಗೆ ಮೋಕ್ಷ ಎನ್ನುವುದು ಸಿಗಬೇಕು. ಅಂದರೆ ಈ ಹುಟ್ಟು ಸಾವುಗಳ ಜಂಜಾಟದಿಂದ, ಹುಟ್ಟು ಸಾವುಗಳ ಚಕ್ರದಿಂದ ಹೊರಬರಬೇಕು, ಆ ಭಗವಂತನಲ್ಲಿ ಲೀನವಾಗಬೇಕು. ಅದನ್ನೇ ನಾವು ಮೋಕ್ಷ ಅಂತ ಕರಿತೇವೆ, ಜೈನರು ನಿರ್ವಾಣ ಅಂತ ಕರೀತಾರೆ, ಹೀಗೆ ಬೇರೆ ಬೇರೆ ಧರ್ಮಗಳಲ್ಲಿ ಬೇರೆ ಬೇರೆ ಕರೀತಾರೆ. ಸೊ ನಮ್ಮ ಧರ್ಮದ, ನಮ್ಮ ಆಚರಣೆಗಳ ಮನುಷ್ಯನಾಗಿ ಹುಟ್ಟಿದ ಮೇಲೆ ಅವನ ಅಂತಿಮವಾದ ಗುರಿ ಇವೆಲ್ಲ ಓಕೆ, ನೀತಿವಂತನಾಗಿರಬೇಕು, ಬೇರೆ ಇದನ್ನೆಲ್ಲ ಕಲ್ತಿರಬೇಕು, ಅಧ್ಯಾತ್ಮದ ಬಗ್ಗೆ ತಿಳ್ಕೊಂಡಿರಬೇಕು, ಇದೆಲ್ಲ ಓಕೆ. ಆದರೆ ಅದಕ್ಕೆಲ್ಲ ಮೀರಿದಂತಹ ಒಂದು ಗುರಿ, ಉದ್ದೇಶ ಶಿಕ್ಷಣದ್ದೇನೆಂದರೆ ಮೋಕ್ಷ ಸಾಧನೆ ಮಾಡಬೇಕು, ಅಂದರೆ ಭಗವಂತನಲ್ಲಿ ಲೀನವಾಗಬೇಕು. ಅದಕ್ಕೆ ಬೇರೆ ಬೇರೆ ಮಾರ್ಗಗಳಿದ್ದಾವೆ. ಭಗವಂತನಲ್ಲಿ ಲೀನವಾಗಬೇಕು, ಮೋಕ್ಷವನ್ನು ಪಡೆಯಬೇಕು ಅಂದರೆ ನಮಗೆ ಈ ಒಂದು ವಾತಾವರಣ ಅನ್ನೋದು ಅರ್ಥವಾಗಬೇಕು, ಭಗವಂತನ ಬಗ್ಗೆ ಅರ್ಥವಾಗಬೇಕು, ಭಗವಂತನನ್ನು ಅರ್ಥ ಮಾಡ್ಕೊಳ್ಬೇಕು, ಅಧ್ಯಾತ್ಮವನ್ನು ಅರ್ಥ ಮಾಡ್ಕೊಳ್ಬೇಕು. ಅಧ್ಯಾತ್ಮ ಅಂದರೆ ಏನು? ಅದೇನಿಲ್ಲ, ಮನುಷ್ಯ ಮತ್ತು ದೇವನ ನಡುವೆ ಇರುವಂತಹ ಒಂದು ಸಂಬಂಧ. ಸೊ ಆ ಅಧ್ಯಾತ್ಮವನ್ನು ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೊಳ್ಳೋಕ್ಕಾದ್ರೂ ವಿದ್ಯೆ ಬೇಕಲ್ವಾ? ಸೊ ಹಾಗಾಗಿ ಶಿಕ್ಷಣದ ಮೂಲ ಉದ್ದೇಶ ಈ ಒಂದು ಸೆಲ್ಫ್ ರಿಯಲೈಸೇಷನ್ ಅಂತ ಹೇಳಿಬಿಟ್ಟು. ಸರಿ, ಶಿಕ್ಷಣವನ್ನು ಎಲ್ಲಿ ಕೊಡಲಾಗ್ತಾ ಇತ್ತು? ಇವತ್ತಿನ ಥರ ಸ್ಕೂಲು ಕಾಲೇಜುಗಳು ಇದ್ವಾ ಸಾರ್? ಇಲ್ಲ. ಆಗ ಶಿಕ್ಷಣದ ಆರಂಭದ ಒಂದು ಕಾಲ, ಯಾವುದೇ ರೀತಿಯ ಶಾಲಾ ಕಾಲೇಜುಗಳು ಅಂತ ಏನೂ ಇರಲಿಲ್ಲ. ಯಾರೋ ಗುರುಗಳು ಅವರ ಹತ್ರ ಶಿಕ್ಷಣಕ್ಕಾಗಿ ಬಂದವರಿಗೆ ಶಿಕ್ಷಣವನ್ನು ಕೊಡ್ತಾ ಇದ್ರು. ಕೆಲವರು ಆಶ್ರಮಗಳಲ್ಲಿ ಶಿಕ್ಷಣವನ್ನು ಕೊಡ್ತಾ ಇದ್ರು. 8-10ನೇ ಶತಮಾನದ ನಂತರ, ಅದರಲ್ಲಿಯೂ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ದೇವಾಲಯಗಳು ಶೈಕ್ಷಣಿಕ ಕೇಂದ್ರಗಳಾದೋ, ಪಾಠಶಾಲೆಗಳು ಸ್ಥಾಪನೆಯಾದೋ, ಚತುಷ್ಪಡೀಸ್ ಅಂತ ನಾವು ಕರಿತೇವೆ. ಆಮೇಲೆ ಕರ್ನಾಟಕದಲ್ಲಿ, ವಿಶೇಷವಾಗಿ ಕರ್ನಾಟಕದ ಕಡೆಗೆ ನಾವು ಬಂದರೆ ಅಗ್ರಹಾರಗಳು, ಬ್ರಾಹ್ಮಣರು ನೆಲೆ ಇದ್ದಂತಹ ಸ್ಥಳಗಳು. ಸೊ ಅವು ಶಿಕ್ಷಣ ಕೇಂದ್ರಗಳಾಗಿದ್ದು, ಬ್ರಹ್ಮಪುರಿಗಳಿದ್ದೋ, ಘಟಿಕ ಸ್ಥಾನಗಳಿದ್ದೋ. ಓಕೆ, ಸೊ ಮಠಗಳು, ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ನೂರಾರು ಮಠಗಳು ಪ್ರಾಚೀನ ಕಾಲದಿಂದ ಶಿಕ್ಷಣವನ್ನು ನೀಡುವಂತಹ ಒಂದು ಕೆಲಸವನ್ನು ಅವು ಮಾಡ್ತಾ ಇದ್ದು. ಸೊ ಇದರಲ್ಲಿ ತುಂಬ ಪ್ರಮುಖವಾದದ್ದು ಅಂದರೆ ಗುರುಕುಲ ವ್ಯವಸ್ಥೆ. ಈ ಒಂದು ಗುರುಕುಲ ವ್ಯವಸ್ಥೆ ಪ್ರಾಚೀನ ಕಾಲದಲ್ಲಿ ಬಹು ಪ್ರಾಮುಖ್ಯತೆಯನ್ನು ಪಡೆದಂತಹ ಒಂದು ವ್ಯವಸ್ಥೆಯಾಗಿತ್ತು. ಗುರುಕುಲ ವ್ಯವಸ್ಥೆಯೇ ಹೇಳುತ್ತೆ, ಗುರು ಶಿಷ್ಯ ಸಂಬಂಧವನ್ನು ಸೂಚಿಸುವಂತಹ ಒಂದು ವ್ಯವಸ್ಥೆ. ಗುರುಗಳ ಹತ್ರನೇ ಶಿಷ್ಯರಿದ್ದು ಅಲ್ಲಿಯೇ, ಅಂದರೆ ಇದು ಒಂದು ರೀತಿಯ ರೆಸಿಡೆನ್ಷಿಯಲ್ ಟೈಪ್ ಆಫ್ ಎಜುಕೇಷನ್. ಗುರುಗಳ ಮನೆಯಲ್ಲಿಯೇ ಶಿಷ್ಯರಿರೋರು, ಅಲ್ಲಿಯೇ ಇದ್ದು ಅವರು ಸಂಪೂರ್ಣವಾಗಿ ಏನು ಉಪನಯನ ಸಂಸ್ಕಾರದ ನಂತರ ಅವರು ಗುರುಕುಲಕ್ಕೆ ಹೋಗ್ತಾ ಇದ್ರು. ಇನ್ನು ಶಿಕ್ಷಣ ಮುಗಿಯುವ ತನಕ ಅವರು ಗುರುವಿನ ಮಾರ್ಗದರ್ಶನದಲ್ಲಿ ಗುರುವಿನ ಹತ್ರನೇ ಇದ್ದು ಶಿಕ್ಷಣವನ್ನು ಪಡೆಯುವಂತಹ ಒಂದು ಕೆಲಸವನ್ನು ಅವರು ಮಾಡ್ತಾಯಿದ್ರು. ಸೊ ಈ ರೀತಿಯ ಒಂದು ಗುರುಕುಲ ವ್ಯವಸ್ಥೆ ಎನ್ನುವುದು ಇತ್ತು. ಆಮೇಲೆ ವಿದ್ಯಾರ್ಥಿಗಳ ಜೀವನ ಹೇಗಿತ್ತು ಅಂದರೆ,
ಅದು ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಎಜುಕೇಷನ್ ಅಂತ ನಿಮಗೆ ಗೊತ್ತಾಗಿದೆ. ಆ್ಯಂಡ್ ದೇ ಆಲ್ವೇಸ್ ಯೂಸ್ ಟು ಲಿವ್ ವಿತ್ ದ ಗುರುವಿನ ಜೊತೆಗೇ ಅವರು ಇರೋರು. ಗುರುವಿನ ಕೆಲಸ ಕಾರ್ಯ ಮಾಡಿಕೊಂಡು ಗುರುವಿನಿಂದ ಪಾಠ ಪ್ರವಚನವನ್ನು ಕಲಿಯುತ್ತಾ ಮನನ ಮಾಡ್ತಾ ಅವರು ಇರೋರು. ತುಂಬ ಶಿಸ್ತುಬದ್ಧವಾದಂತಹ ಜೀವನವನ್ನು ಅವರು ಆಚರಣೆ ಮಾಡಬೇಕಿತ್ತು. ವೆರಿ ಡಿಸಿಪ್ಲಿನ್ಡ್ ಲೈಫ್. ಇಫ್ ಯು ಗೆಟ್ ಇನ್ ಟು ನೀವು ಆ ಶಿಕ್ಷಣ ವ್ಯವಸ್ಥೆ ಹೇಗಿತ್ತು ಅಂತ ನೀವು ಓದ್ತಾ ಹೋದರೆ ಸಾಕಷ್ಟು ಶಿಸ್ತುಬದ್ಧವಾದಂತಹ ಜೀವನವನ್ನು ಅವರು ಮಾಡಬೇಕಿತ್ತು. ಬಟ್ ಸರಳವಾದ ಜೀವನವನ್ನು ಅವರು ಮಾಡ್ತಾ ಇದ್ರು. ಬೆಳಿಗ್ಗೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿಯೇ, ಅಂದರೆ 3 ಗಂಟೆಗೇ ಬ್ರಾಹ್ಮಿ ಮುಹೂರ್ತದಲ್ಲಿಯೇ ಅವರು ಎದ್ದು ತಮ್ಮ ಎಲ್ಲ ಕಾರ್ಯಗಳನ್ನು ಮುಗಿಸಿಕೊಂಡು ಗುರುವಿನ ಕಾರ್ಯಗಳನ್ನೆಲ್ಲ ಮಾಡ್ತಾ ಅನಂತರ ವಿದ್ಯೆಗೆ ಅವರು ಸಜ್ಜಾಗ್ತಾ ಇದ್ರು. ಗುರುವಿಗೆ ಎಲ್ಲ ರೀತಿಯ ಸಹಾಯವನ್ನು ಮಾಡ್ತಾ ಇದ್ರು. ಗುರುವಿನ ಮನೆಗೆ ಏನೆಲ್ಲ ಬೇಕು ಅಥವಾ ಗುರುಕುಲದಲ್ಲಿ ಏನೆಲ್ಲ ಬೇಕು ಅದನ್ನೆಲ್ಲ ಅವರು ಮಾಡ್ತಾ ಇದ್ರು. ಅಷ್ಟೇ ಅಲ್ಲ, ತದನಂತರ ಅವರು ಹಳ್ಳಿಗೋ ಎಲ್ಲಾದರೂ ಹೋಗಿ ಭಿಕ್ಷೆನೂ ಸಹ ಬೇಡ್ಕೊಂಬರೋರು. ಏನಕ್ಕೆ ಭಿಕ್ಷೆ ಬೇಡ್ಕೊಂಬರೋರು? ಇದು ಒಂಥರ ನಾವೇನು ಹೇಳ್ತೀವಿ ಅಂದರೆ ಆನ್ ದ ಫೀಲ್ಡ್ ಲರ್ನಿಂಗ್ ಅಂತಲೇ ಹೇಳ್ತೀವಿ. ಅಂದರೆ ಭಿಕ್ಷೆಗೆ ಕಳಿಸಿರೆ ಆ ಒಂದು ದೈನತೆ ಅನ್ನೋದು ಅವನಲ್ಲಿ ಬರುತ್ತೆ. ಬೇರೆಯವರಿಂದ ನಾವು ಪಡಿಬೇಕಾದ್ರೆ ನಾವು ಎಷ್ಟು ದೈನರಾಗಿರಬೇಕು. ಸೊ ಆ ರೀತಿಯ ಒಂದು ವಿಚಾರಗಳನ್ನು ಅವರಿಗೆ ತಿಳಿಸಬೇಕು ಅಂತ ಹೇಳಿಬಿಟ್ಟು ಇವರು ಗುರುವಿಗಾಗಿ ಮತ್ತು ತಮಗಾಗಿ ಭಿಕ್ಷೆಯನ್ನು ಸಹ ಎತ್ಕೊಂಡು ಬರ್ತಾ ಇದ್ರು. ಹಾಗಾಗಿ ಸ್ಟೂಡೆಂಟ್ ಲೈಫ್ ವಾಸ್ ವೆರಿ ವೆರಿ ಡಿಸಿಪ್ಲಿನ್ಡ್ ಆ್ಯಂಡ್ ವೆರಿ ಕಂಡೀಷನ್ಡ್ ಒನ್. ಹೂ ವರ್ ದ ಟೀಚರ್ಸ್ ಆ್ಯಂಡ್ ಹೌ ದೇ ವರ್ ಕಾಲ್ಡ್ ಆಸ್? ಒಟ್ಟಾರೆಯಾಗಿ ಈ ಪ್ರಾಚೀನ ಭಾರತದ ಶಿಕ್ಷಣ ವ್ಯವಸ್ಥೆಯಲ್ಲಿ ಈ ಒಂದು ಶಿಕ್ಷಕರನ್ನು ಚತುರ್ವೇದಿಗಳು, 4 ವೇದಗಳನ್ನು ಅರಿತವರು ಅನ್ನುವಂತಹ ಒಂದಿದು. ತ್ರಿವೇದಿ ಹೆಸರೇ ಹೇಳುತ್ತೆ, 3 ವೇದಗಳನ್ನು ತಿಳಿದಿದ್ರು. ದ್ವಿವೇದಿ 2 ವೇದಗಳು ಅಂತ. ಆಮೇಲೆ ಭಟ್ಟಾಚಾರ್ಯ ಎನ್ನುವ ಹೆಸರು ಬಂತು, ಶರ್ಮ ಎನ್ನುವಂತಹ ಹೆಸರುಗಳು ಬಂದು, ವಿದ್ವಾಂಸ ಎನ್ನುವ ಅಂತನೂ ಸಹ ಕರಿತಾ ಇದ್ರು, ಪಂಡಿತ ಅಂತನೂ ಸಹ ಕರೆಯೋರು, ಉಪಾಧ್ಯಾಯ ಅಂತನೂ ಸಹ, ಅಂದರೆ ಶಿಕ್ಷಕರನ್ನು ಈ ಎಲ್ಲ ಹೆಸರುಗಳಿಂದ ಸಂಬೋಧನೆ ಮಾಡಲಾಗ್ತಾ ಇತ್ತು. ಸೊ ಗುರುಗಳು ಶಿಕ್ಷಣವನ್ನೇನೋ ಕೊಡ್ತಾ ಇದ್ರು. ಗುರುಕುಲದಲ್ಲಿಯೋ ಅಥವಾ ಆಶ್ರಮದಲ್ಲಿಯೋ ಇದ್ದು ವಿದ್ಯಾರ್ಥಿಗಳು ಶಿಕ್ಷಣವನ್ನು ಪಡಿತಾ ಇದ್ರು. ಅದಕ್ಕೆ ಹಣ ಎಲ್ಲ ಯಾರು ಕೊಡೋರು ಸರ್? ಇವತ್ತು ಸರ್ಕಾರ ಎಲ್ಲದಕ್ಕೂ ಹಣವನ್ನು ವಿನಿಯೋಗ ಮಾಡ್ತಾ ಇದೆ. ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಅಪ್ ಟು ದ ಏಜ್ ಆಫ್ 14 ಅಂತ ಹೇಳಿಬಿಟ್ಟು ನಾವು ಸಂವಿಧಾನದಲ್ಲೇ ಹೇಳ್ಕೊಂಡ್ಬಿಟ್ಟಿದ್ದೀವಿ. ಬಟ್ ಆಗ ಈ ರೀತಿಯ ಒಂದು ಸಾರ್ವತ್ರಿಕವಾದಂತಹ ಶಿಕ್ಷಣ ಇರಲಿಲ್ಲ. ಎಜುಕೇಷನ್ ವಾಸ್ ನಾಟ್ ಜನರಲೈಸ್ಡ್ ಆ್ಯಂಡ್ ಇಟ್ ವಾಸ್ ನಾಟ್ ಫಾರ್ ಆಲ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಎಲ್ಲರಿಗೂ ಶಿಕ್ಷಣ ಎನ್ನುವುದು ಇರಲಿಲ್ಲ. ಕೇವಲ ಸಮಾಜದ ಮೇಲ್ವರ್ಗದ ಜನರು ಮಾತ್ರ ಶಿಕ್ಷಣವನ್ನು ಪಡಿತಾ ಇದ್ರು. ಅದರಲ್ಲೂ ಎಲ್ಲರೂ ಪಡಿತಾ ಇದ್ರಾ? ಇಲ್ಲ. ಸೊ ಹಾಗಾಗಿ ಕೇವಲ ಕೆಲವೇ ಜನರ ಒಂದು ಗುಂಪು ಈ ಶಿಕ್ಷಣವನ್ನು ಪಡಿತಾ ಇತ್ತು. ಆದರೂ ಸಹ ಈ ಗುರುಕುಲಗಳು, ಆಶ್ರಮಗಳು, ಗುರುಗಳು ಶಿಕ್ಷಣವನ್ನು ಕೊಡ್ತಾ ಇದ್ರು. ಅವರಿಗೆ ಫಂಡ್ಸ್ ಎಲ್ಲಿಂದ ಬರೋದು, ಅನುದಾನ ಎಲ್ಲಿಂದ ಬರೋದು, ಹಣ ಎಲ್ಲಿಂದ ಬರೋದು ಅಂತ ಬಂದರೆ, ವಿದ್ಯಾಭ್ಯಾಸವನ್ನು ಮುಗಿಸಿದಂತಹ ವಿದ್ಯಾರ್ಥಿಗಳು ಗುರುದಕ್ಷಿಣ ರೀತಿಯಲ್ಲಿ ಕೊಡೋರು. ಎಲ್ಲರೂ ಕೊಡಲೇಬೇಕು ಅಂತ ರೂಲೇನಿರಲಿಲ್ಲ. ಉಳ್ಳವರು ಶಿಕ್ಷಣ ಮುಗಿದ ನಂತರ ಗುರುದಕ್ಷಿಣ ಕೊಡೋರು. ಆಮೇಲೆ ನಮಗೆ ಶಾಸನಗಳಲ್ಲಿ ಸಾಕಷ್ಟು ಉಲ್ಲೇಖಗಳಿದೆ. ಹಲವಾರು ರಾಜರುಗಳು ಈ ರೀತಿಯ ಗುರುಕುಲಗಳಿಗೆ, ಮಠಗಳಿಗೆ, ದೇವಾಲಯಗಳಿಗೆ, ಘಟಿಕ ಸ್ಥಾನಗಳಿಗೆ, ನಳಂದ ವಿಶ್ವವಿದ್ಯಾಲಯಕ್ಕೆ ದಾನಗಳನ್ನು ನೀಡಿದ ಬಗ್ಗೆ ನಮಗೆ ಉಲ್ಲೇಖಗಳಿದೆ. ಸೊ ರಾಜರುಗಳು ಸಾಕಷ್ಟು ದಾನ ದತ್ತಿಗಳನ್ನು ಅವರು ಕೊಡ್ತಾ ಇದ್ರು. ಹಲವಾರು ವ್ಯಾಪಾರಿಗಳು ಈ ಶಿಕ್ಷಣಕ್ಕೆ ಪೂರಕವಾಗಿ ಸಹಾಯವನ್ನು ಮಾಡ್ತಾ ಇದ್ರು. ಆಮೇಲೆ ಶ್ರೀಮಂತರು, ಸಾಕಷ್ಟು ಜನ ಶ್ರೀಮಂತರು ಸಹ ಈ ರೀತಿಯ ಒಂದು ಶಿಕ್ಷಣಕ್ಕೆ ತಮ್ಮ ಧನ ಸಹಾಯವನ್ನು ಮಾಡ್ತಾ ಇದ್ರು ಅಂತ ನಮಗೆ ತಿಳಿದು ಬರುತ್ತೆ. ಸೊ ವಾಟ್ ಆರ್ ದ ಸಬ್ಜೆಕ್ಟ್ಸ್ ಸ್ಟಾರ್ಟ್? ಸರಿ, ಶಿಕ್ಷಣ ವ್ಯವಸ್ಥೆ ಇತ್ತು, ಎಲ್ಲರೂ ಕಲಿತಿಲ್ಲ ಅಂದರೂ ಕೆಲವರಾದರೂ ಕಲಿತಾ ಇದ್ರು. ಗುರುಗಳು ಅಥವಾ ಯಾರೋ ಹೇಳ್ಕೊಡೋರು ಎಲ್ಲೋ ಆಶ್ರಮದಲ್ಲೋ ಎಲ್ಲೋ ಏನು ಕಲಿತಾ ಇದ್ರು ಸರ್? ಸೊ ದೀಸ್ ಆರ್ ದ ಸಬ್ಜೆಕ್ಟ್ಸ್ ವಿಚ್ ವರ್ ಟಾಟ್ ಡ್ಯೂರಿಂಗ್ ದ ಏನ್ಷಿಯಂಟ್ ಪೀರಿಯಡ್. ಸಾಮಾನ್ಯವಾಗಿ ಏನು ವೇದಗಳು ನಿಮಗೆ ಗೊತ್ತಿದೆ ಯಾವುವು ಅಂತ ಹೇಳಿಬಿಟ್ಟು, ಉಪನಿಷತ್ತುಗಳು, ದ ಎಂಟೈರ್ ವೇದಿಕ್ ಲಿಟ್ರೇಚರ್ ಅಂತ ನೀವು ಹೇಳ್ಬೋದು, ವೈದಿಕ ಸಾಹಿತ್ಯ ಅಂತ ನಾವು ಹೇಳ್ಬಿಡ್ತೀವಿ. ವೇದಗಳು, ಉಪನಿಷತ್ತುಗಳು, ಬ್ರಾಹ್ಮಣಗಳು, ಸ್ಮೃತಿಗಳು, ಸೂತ್ರಗಳು, ಇವನ್ನೆಲ್ಲವನ್ನು ಒಟ್ಟಾರೆಯಾಗಿ ನಾವು ವೈದಿಕ ಸಾಹಿತ್ಯ ಅಂತ ಹೇಳ್ತೀವಿ. ಸೊ ವೇದಗಳು, ಉಪನಿಷತ್ತುಗಳು, ಶಿಕ್ಷಾ, ಫೋನೋಟೆಕ್ಸ್, ಹೌ ವಿ ಪ್ರೊನೌನ್ಸ್, ದಟ್ ಈಸ್ ವಾಟ್ ವಿ ಕಾಲ್ ಆಸ್ ಫೋನೋಟೆಕ್ಸ್, ವ್ಯಾಕರಣ, ಗ್ರಾಮರ್,
ಓಕೆ, ಜ್ಯೋತಿಷ, ಅಸ್ಟ್ರಾಲಜಿ, ಅರ್ಥಶಾಸ್ತ್ರ, ಇಟ್ ಮೇ ಬಿ ಪಾಲಿಟಿ ಆಸ್ ವೆಲ್ ಆಸ್ ಎಕನಾಮಿಕ್ಸ್, ದೆನ್ ಧರ್ಮಶಾಸ್ತ್ರಾಸ್, ಕಾನೂನುಗಳು, ಸಮಾಜದಲ್ಲಿ ಯಾವ ಯಾವ ಜಾತಿಯವರು ಯಾರು ಹೇಗಿರಬೇಕು ಎನ್ನುವ ರೂಪುರೇಷೆಗಳನ್ನು ಹೊಂದಿದ್ದಂತಹ ಒಂದು ಪಠ್ಯಗಳು, ಧರ್ಮಶಾಸ್ತ್ರಗಳನ್ನು ಅಧ್ಯಯನ ಮಾಡೋರು. ಆಮೇಲೆ ಶಸ್ತ್ರವಿದ್ಯೆ. ಸರ್, ಹಾಗಾದರೆ ಬ್ರಾಹ್ಮಣರು ಹೋಗಿಬಿಟ್ಟು ಶಸ್ತ್ರವಿದ್ಯೆ ಇಲ್ಲ, ಕ್ಷತ್ರಿಯರು ಶಸ್ತ್ರವಿದ್ಯೆಯನ್ನು ಕಲಿಯೋರು, ಆರ್ಟ್ ಆಫ್ ವಾರ್ಫೇರ್, ಕುದುರೆ ಓಡಿಸೋದು ಹೇಗೆ ಅಥವಾ ಬೇರೆ ಬೇರೆ ರೀತಿಯ ಅಸ್ತ್ರಗಳನ್ನು ಬಳಸೋದು ಹೇಗೆ ಅದನ್ನು ಅವ್ರು ಕಲಿತಾ ಇದ್ರು. ಆಮೇಲೆ ಬೇರೆ ಬೇರೆ ರೀತಿಯ ಕಲೆಗಳನ್ನು ಕಲಿಯೋರು, 64 ವಿದ್ಯೆಗಳಿದ್ದು ಅಂತ ಹೇಳ್ತಾರೆ, ರೈಟ್. ಅದನ್ನು ಬಿಟ್ಟರೆ ಖಗೋಳಶಾಸ್ತ್ರದ ಬಗ್ಗೆ ನಮ್ಮ ಜನರಿಗೆ ಅಪಾರವಾದಂತಹ ಜ್ಞಾನ ಇತ್ತು, ಅದನ್ನು ಅವರು ಓದೋರು. ಗಣಿತಶಾಸ್ತ್ರ ಓದೋರು. ಆಮೇಲೆ ಮೆಟಲರ್ಜಿ, ಲೋಹಶಾಸ್ತ್ರ, ಲೋಹ, ಪ್ರಾಚೀನ ಕಾಲದಲ್ಲಿ ಭಾರತೀಯರಿಗೆ ಲೋಹದ ಬಗ್ಗೆ ಸಾಕಷ್ಟು ಜ್ಞಾನ ಇತ್ತು ಅಂತ ನಮಗಿದರಿಂದನೇ ಗೊತ್ತಾಗುತ್ತೆ. ಆಮೇಲೆ ವೈದ್ಯಶಾಸ್ತ್ರ ಇರಬಹುದು, ಫಿಲಾಸಫಿ, ತತ್ವಜ್ಞಾನ, ತತ್ವಶಾಸ್ತ್ರ, ದೆನ್ ಶಿಲ್ಪಶಾಸ್ತ್ರ, ವಾಸ್ತುಶಾಸ್ತ್ರ, ರೈಟ್, ಇತಿಹಾಸ, ಹೀಗೆ ಇನ್ನೂ ಸಾಕಷ್ಟು ವಿಚಾರಗಳಿದ್ದು ಆ ಎಲ್ಲ ವಿಚಾರಗಳನ್ನು ನಮ್ಮ ಪ್ರಾಚೀನ ಜನರು ಕಲಿತಾ ಇದ್ದರು. ಮೆಥಡ್ಸ್ ಆಫ್ ಟೀಚಿಂಗ್, ಸರಿ, ಶಿಕ್ಷಣವನ್ನು ಹೇಗೆ ಕೊಡಲಾಗ್ತಾ ಇತ್ತು, ಹೌ ಇಟ್ ವಾಸ್ ಗಿವನ್. ಅವತ್ತು ದೆರ್ ವಾಸ್ ನೋ ರೈಟಿಂಗ್ ವಾಸ್ ನಾಟ್ ಅಟ್ ಆಲ್ ಡೆವಲಪ್ಡ್. ಬರವಣಿಗೆ ಎನ್ನುವುದು ಇನ್ನೂ ಬೆಳೆದಿರಲಿಲ್ಲ. ಎವ್ರಿಥಿಂಗ್ ವಾಸ್ ಡನ್ ಓರಲಿ, ಎಲ್ಲವನ್ನೂ ಸಹ ಮೌಖಿಕವಾಗಿಯೇ ಮಾಡಲಾಗ್ತಾ ಇತ್ತು. The teacher used to recite something, the students used to listen that, and he used to recapture it and he used to re-recite it. So ಹಾಗಾಗಿ ಶಿಕ್ಷಣ ಮೌಖಿಕವಾಗಿತ್ತು. It was oral, right? So since there were no books, there was no writing at all, so there is no question of books arises. So ಗುರು ಹೇಳ್ಕೊಡುವಂತಹ ಎಲ್ಲ ಶ್ಲೋಕಗಳ ರೂಪದಲ್ಲಿ, ಸ್ತೋತ್ರಗಳ ರೂಪದಲ್ಲಿ ಅದು ಇರೋದು. ಸೊ ಅದನ್ನು ವಿದ್ಯಾರ್ಥಿಗಳು ಮೆಮೊರೈಸ್ ಮಾಡೋರು, ಕಂಠಪಾಠ ಮಾಡಿ ಅದನ್ನು ಪದೇ ಪದೇ ಮನನ ಮಾಡಿಕೊಂಡು ಅದನ್ನು ಅವರು ಕಲಿತಾ ಇದ್ದರು. ಸೊ ಕೇಳುವಿಕೆಯ ಮೂಲಕವೇ ಶಿಕ್ಷಣ ಎನ್ನುವುದು ನಡೀತಾ ಇತ್ತು. ಚರ್ಚೆಗಳು ನಡೀತಾ ಇತ್ತು, ಆಗಾಗ ಶಿಷ್ಯರಲ್ಲಿಯೇ ಚರ್ಚೆಗಳು ನಡೀತಾ ಇತ್ತು. ಸೊ ಚರ್ಚಾಗೋಷ್ಠಿಗಳು ನಡೀತಾ ಇತ್ತು. ಸಮ್ಮೇಳನಗಳನ್ನು ಆಯೋಜಿಸಿದ ಬಗ್ಗೆ ನಮಗೆ ಉಲ್ಲೇಖಗಳು ನಮಗೆ ಸಿಗುತ್ತೆ. ಸ್ಟೋರಿ ಟೆಲ್ಲಿಂಗ್, ಕತೆ ಹೇಳುವ ಮೂಲಕವೂ ಸಹ ಶಿಕ್ಷಣವನ್ನು ನೀಡುವಂತಹ ಒಂದು ವ್ಯವಸ್ಥೆ ಎನ್ನುವುದು ಇತ್ತು. ಆ್ಯಂಡ್ ದಿಸ್ ಲಾಸ್ಟ್ ಒನ್ ಈಸ್ ಎಕ್ಸ್ಪೀರಿಯೆನ್ಷಿಯಲ್ ಲರ್ನಿಂಗ್. ಎಕ್ಸ್ಪೀರಿಯೆನ್ಷಿಯಲ್ ಲರ್ನಿಂಗ್ ಅಂದರೆ ಕುದುರೆ ಹೇಗೆ ಓಡಿಸ್ಬೇಕು ಅಂತ ಸುಮ್ಮನೆ ಥಿಯರಿ ಹೇಳಿರಿ ಸಾಲದು. ಕುದುರೆ ಮೇಲೆ ಹತ್ತಿ ಅದನ್ನು ಹೇಗೆ ಹತ್ತೋದು, ಹೇಗೆ ಹೇಳಬೇಕು, ನಾನಾಗಲೇ ಹೇಳಿದೆ, ಭಿಕ್ಷೆಗೆ ಕಳಿಸ್ತಾ ಇದ್ರು ಅಂತ ಹೇಳಿಬಿಟ್ಟು. ಸೊ ಇಟ್ ಈಸ್ ಎ ಸಾರ್ಟ್ ಆಫ್ ಎಕ್ಸ್ಪೀರಿಯೆನ್ಷಿಯಲ್ ಲರ್ನಿಂಗ್. ಅದು ನಾವೇ ಹೋಗಿ ನಮ್ಮ ಕೆಲಸವನ್ನು ಮಾಡುವ ಮೂಲಕ ಕಲಿಯುವಂತಹ ಒಂದು ವ್ಯವಸ್ಥೆ ಅಂತ ನಾವು ಹೇಳ್ತೀವಿ. ಸೊ ಇದು ಪ್ರಾಚೀನ ಕಾಲದಲ್ಲಿ ಇದ್ದಂತಹ ಒಂದು ಕಲಿಕೆಯ ವಿಧಾನಗಳು ಅಂತ ನಾವು ಹೇಳಬಹುದು. ಓಕೆ, ಹಾಗಾದರೆ ಮಹಿಳೆಯರು ವಿದ್ಯಾಭ್ಯಾಸವನ್ನು ಪಡಿತಾ ಇದ್ರಾ? ವೆಲ್, ಅದರ ಬಗ್ಗೆ ನಮಗೆ ಸ್ಪಷ್ಟತೆ ಇಲ್ಲ ಅಂದ್ರೂ ನಮಗೆ ಈ ನಂತರ ವೇದಗಳ ಕಾಲದಲ್ಲಿ ಹಲವಾರು ಜನ ಮಹಿಳಾ ವಿದ್ವಾಂಸರಿದ್ದರು ಅಂತ ನಮಗೆ ಮಾಹಿತಿ ಸಿಗುತ್ತೆ. ನೋಡಿ, ಅಲ್ಲಿ ನಾನೊಂದು 17 ಜನರ ಪಟ್ಟಿಯನ್ನು ನಾನು ಮಾಡಿದ್ದೇನೆ. ಸೊ ಮಹಿಳಾ ವಿದ್ವಾಂಸರಿದ್ದರು ಅಂದರೆ ಏನು ಅರ್ಥ? ದೇ ಹ್ಯಾಡ್ ಗಾಟ್ ಸಮ್ ಎಜುಕೇಷನ್. ಅವರು ಯಾವುದೋ ಒಂದು ರೀತಿಯ ಶಿಕ್ಷಣವನ್ನು ಇಲ್ಲ ಅವರ ತಂದೆಯಿಂದನೋ ಅಥವಾ ಗುರುಗಳ ಹತ್ರನೋ ಅಥವಾ ಎಲ್ಲೋ ಒಂದು ಕಡೆ ಶಿಕ್ಷಣವನ್ನು ಪಡೆದಿದ್ರು ಎನ್ನುವುದಂತೂ ಸತ್ಯ. ಸೊ ಹಾಗಾಗಿ ದೋ ದೇ ವರ್ ನಾಟ್ ಕಂಪ್ಲೀಟ್ಲಿ ಎಲಿಜಿಬಲ್, ಜನರಲ್ ಆಗಿ ಅವರಿಗೆ ಶಿಕ್ಷಣ ಅನ್ನುವುದು ಇರಲಿಲ್ಲ ಅಂದ್ರೂ ಸಹ ಅವರು ಶಿಕ್ಷಣವನ್ನು ಕಲ್ತಿದ್ರು. ಮುಂದಿನ ದಿನಗಳಲ್ಲಿ ಅವರು ಸಾಹಿತ್ಯ ಮತ್ತು ಇದರ ಬೆಳವಣಿಗೆಗೆ ಕೊಡುಗೆಯನ್ನು ಕೊಟ್ಟರು ಅಂತ ನಾವು ಹೇಳ್ಬೋದು. ಬಹುಶಃ ಮೇಲ್ವರ್ಗದ ಸ್ತ್ರೀಯರು ಅಥವಾ ಶ್ರೀಮಂತ ಸ್ತ್ರೀಯರು ಅಥವಾ ಆಳುವ ವರ್ಗದ ಒಂದು ಮಹಿಳೆಯರು ಈ ಒಂದು ಶಿಕ್ಷಣವನ್ನು ಪಡಿತಾ ಇದ್ರು ಅಂತ ನಾವು ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಸೊ ದೀಸ್ ವರ್ ದ ಲೇಡೀಸ್ ಹೂ made some discourses and they were scholars of that period. ಓಕೆ, ಸೊ ಈ ಸೇಲಿಯಂಟ್ ಫೀಚರ್ಸ್ನೆಲ್ಲ ನಾನೀಗ ಮತ್ತೆ ಹೇಳೋದು ಬೇಡ. ಸೊ ಹೀಗೆ ಈ ಒಂದು ಶಿಕ್ಷಣ ವ್ಯವಸ್ಥೆ ಎನ್ನುವುದು ನಂತರ ವೇದಗಳ ಕಾಲದಲ್ಲಿ ಬೆಳೆದು ಅದು ಹಾಗೆಯೇ ಮುಂದುವರಿತಾ ಹೋಯಿತು. ಸೊ ನಾವೇನು ಅರ್ಥ ಮಾಡ್ಕೊಳ್ಬೇಕು? ಪ್ರಾಚೀನ ಕಾಲದಲ್ಲಿದ್ದಂತಹ ಗುರುಕುಲ ವ್ಯವಸ್ಥೆ, ಗುರು ಶಿಷ್ಯ ವ್ಯವಸ್ಥೆ, ಆಮೇಲೆ ಪಾಠಶಾಲಾ ಪದ್ಧತಿ, ಈ ಎಲ್ಲ ವ್ಯವಸ್ಥೆ ಹಾಗೆಯೇ ಮುಂದುವರಿತಾ ಹೋಯಿತು. ಸಾಕಷ್ಟು ಅರಸರುಗಳು ಅದಕ್ಕೆ ಎಲ್ಲಿಲ್ಲದ ಪ್ರೋತ್ಸಾಹವನ್ನು ಕೊಡ್ತಾ ಹೋದರು.
ನಾವು ಹೆಚ್ಚು ಕಡಿಮೆ ಈ ಒಂದು ಕ್ರಿಸ್ತಪೂರ್ವ 3-4ನೇ ಶತಮಾನಕ್ಕೆ ಬಂದಾಗ ಹಲವಾರು ಪ್ರಮುಖವಾದಂತಹ ವಿದ್ಯಾ ಕೇಂದ್ರಗಳು ಸ್ಥಾಪನೆಯಾದವು. ಬರೀ ಭಾರತದಲ್ಲಿ ಅಷ್ಟೇ ಅಲ್ಲ, ಪ್ರಪಂಚದಲ್ಲೇ ಹೆಸರು ಮಾಡಿದಂತಹ ವಿದ್ಯಾಕೇಂದ್ರಗಳು ಭಾರತದಲ್ಲಿ ಬೆಳೆದೋ ಮತ್ತು ಅವುಗಳ ಬಗ್ಗೆ ಇವತ್ತಿಗೂ ನಮಗೆ ದಾಖಲೆಗಳಿದೆ, ಪುರಾತತ್ವ ದಾಖಲೆಗಳು ಇದೆ ಮತ್ತು ಬರವಣಿಗೆ ಆಧಾರಗಳು ಸಹ ಇದ್ದಾವೆ. ಸೊ ಅಂದರೆ ಆ ಇದ್ದಂತಹ ಗುರುಕುಲ ವ್ಯವಸ್ಥೆಯು ಮುಂದುವರಿಯಿತು. ಬಟ್ ಬರ್ತಾ ಬರ್ತಾ ಹೈಯರ್ ಎಜುಕೇಷನ್ ಅನ್ನೋದು, ಉನ್ನತ ಶಿಕ್ಷಣ ಎನ್ನುವುದು ಹೆಚ್ಚಾದಂತೆ ಹೆಚ್ಚು ಜನರಿಗೆ ಒಂದೇ ಕಡೆ ಶಿಕ್ಷಣವನ್ನು ನೀಡುವ ಸಲುವಾಗಿ ಈ ರೀತಿಯ ವಿದ್ಯಾಕೇಂದ್ರಗಳು ಶುರುವಾದವು. ಅವುಗಳನ್ನೇ ನಾವು ಹೇಳೋದು ತಕ್ಷಶಿಲಾ, ನಳಂದ, ಬನಾರಸ್, ಕಂಚಿ, ವಲ್ಲಭಿ, ವಿಕ್ರಮಶಿಲಾ, ಹೀಗೆ ನಾವು ಒಂದು ದೊಡ್ಡ ಪಟ್ಟಿಯನ್ನೇ ಕೊಡ್ತಾ ಹೋಗ್ತೇವೆ. ಸೊ ಆ ರೀತಿಯ ಶಿಕ್ಷಣ ಸಂಸ್ಥೆಗಳು ಭಾರತದಲ್ಲಿ ಬೆಳೆಯೋಕೆ ಶುರುವಾದವು. ತಕ್ಷಶಿಲಾ ಇವತ್ತು ಪಾಕಿಸ್ತಾನ ಮತ್ತು ಭಾರತದ ಒಂದು ಗಡಿ ಭಾಗ, ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ಗಡಿ ಭಾಗದಲ್ಲಿರುವಂತಹ ಒಂದು ಕೇಂದ್ರ ತಕ್ಷಶಿಲಾ, ತಕ್ಷಶಿಲಾ ಇದು ಪ್ರಾಚೀನ ವಿದ್ಯಾಕೇಂದ್ರವಾಗಿತ್ತು. ಏಕೆಂದರೆ ನಿಮಗೆಲ್ಲ ಗೊತ್ತಿದೆ, ಮೌರ್ಯ ಸಂತತಿಯ ಸ್ಥಾಪನೆಗೆ ಸಹಕಾರ ನೀಡಿದಂತಹ ಚಾಣಕ್ಯ ಅಥವಾ ವಿಷ್ಣುಗುಪ್ತ ಅಂತ ನಾವೇನು ಹೇಳ್ತೀವಿ, ಆತ ಈ ತಕ್ಷಶಿಲಾ ವಿಶ್ವವಿದ್ಯಾಲಯದಲ್ಲಿ ಒಬ್ಬ ಅಧ್ಯಾಪಕನಾಗಿದ್ದ ಅಥವಾ ಪ್ರಾಧ್ಯಾಪಕನಾಗಿದ್ದ ಅಂತ ನಾವು ಹೇಳ್ತೇವೆ. ಅಂದ್ರೆ ಅರ್ಥ, ಆ ಹೊತ್ತಿಗಾಗಲೇ ಆ ಒಂದು ತಕ್ಷಶಿಲಾ ಒಂದು ದೊಡ್ಡ ವಿಶ್ವವಿದ್ಯಾಲಯವಾಗಿ, ಒಂದು ದೊಡ್ಡ ಉನ್ನತ ಶಿಕ್ಷಣದ ಕೇಂದ್ರವಾಗಿ ಬೆಳೆದಿತ್ತು ಅಂತ ನಮಗೆ ತಿಳಿದು ಬರುತ್ತೆ. ಸೊ ಇದು ಆ ಒಂದು ಗಾಂಧಾರ ಪ್ರದೇಶದಲ್ಲಿ ಇದ್ದಂತಹ ಒಂದು ವಿಶ್ವವಿದ್ಯಾಲಯ. ವಾಲ್ಮೀಕಿ ರಾಮಾಯಣದ ಪ್ರಕಾರ ಈ ಒಂದು ತಕ್ಷಶಿಲಾ ಶಿಕ್ಷಣ ಕೇಂದ್ರವನ್ನು ಭರತ ಸ್ಥಾಪನೆ ಮಾಡದ ಅಂತ ನಮಗೆ ಮಾಹಿತಿ ಎನ್ನುವುದು ಸಿಗುತ್ತೆ. ಅವನ ಮಗ ತಕ್ಷ ಎನ್ನುವವನು ಅಲ್ಲಿ ಆಡಳಿತವನ್ನು ಮಾಡ್ತಾ ಇದ್ದ, ಹಾಗಾಗಿ ಅದು ತಕ್ಷಶಿಲಾ ಅಂತ ಆಯಿತು ಅಂತ ನಮಗೆ ತಿಳಿದು ಬರುತ್ತೆ. ಸೊ ಕೌಟಿಲ್ಯ ಅಲ್ಲಿಯವನು ಎನ್ನುವುದು ನಮಗೆಲ್ಲ ಗೊತ್ತಿರುವಂತಹ ಒಂದು ವಿಚಾರ. ಇವತ್ತಿಗೂ ಸಹ ತಕ್ಷಶಿಲೆಯಲ್ಲಿ ಈ ಒಂದು ವಿಶ್ವವಿದ್ಯಾಲಯ ಇದ್ದ ಕಡೆ ಅಲ್ಲಿರುವಂತಹ ಸ್ಮಾರಕಗಳು, ಅವಶೇಷಗಳು ಇವತ್ತಿಗೂ ಸಹ ಅಲ್ಲಿ ಇದ್ದಾವೆ. ಇವನ್ನೇ ಪುರಾತತ್ವಶಾಸ್ತ್ರಜ್ಞನಾದಂತಹ ಅಲೆಕ್ಸಾಂಡರ್ ಕನಿಂಗ್ಹ್ಯಾಮ್ ಎನ್ನುವವರು ಇದನ್ನು 19ನೇ ಶತಮಾನದ ಮಧ್ಯಭಾಗದಲ್ಲಿ ಅದನ್ನು ಅವರು ಕಂಡುಹಿಡಿಯುವಂತಹ ಒಂದು ಕೆಲಸವನ್ನು ಅವರು ಮಾಡಿದರು. ಸೊ ಪ್ರಾಚೀನ ವಿಶ್ವವಿದ್ಯಾಲಯಗಳ ಒಂದು ಪಟ್ಟಿಯಲ್ಲಿ ತಕ್ಷಶಿಲಾ ಮೊದಲನೆಯದಾಗಿ ನಿಲ್ಲುತ್ತೆ ಮತ್ತು ಪ್ರಾಚೀನವಾದಂತಹ ಒಂದು ವಿಶ್ವವಿದ್ಯಾಲಯ. ಚಾಣಕ್ಯ, ಪಾಣಿನಿ, ಚರಕ, ವಿಷ್ಣು ಶರ್ಮ, ಜೀವ್ಯಕ ಮುಂತಾದ ಹಲವಾರು ಜನ ಪ್ರಾಚಾರ್ಯರು ಈ ವಿಶ್ವವಿದ್ಯಾಲಯಕ್ಕೆ ಸೇರಿದವರು ಎನ್ನುವುದು ವಿಶೇಷವಾದದ್ದು. ಸೊ ಇದು ಪ್ರಪಂಚದ ತುಂಬ ಪುರಾತನವಾದಂತಹ ಒಂದು ವಿಶ್ವವಿದ್ಯಾಲಯ ಅಂತ ಹೇಳಿಬಿಟ್ಟು ನಾವು ಹೇಳಬಹುದು. ಏಕೆಂದರೆ ನೋಡಿ, ಭಾರತಕ್ಕೆ ಸುಮಾರು 6-7 ಸಾವಿರ ವರ್ಷಗಳ ಒಂದು ಚರಿತ್ರೆ ಎನ್ನುವುದು ಇದೆ ಭಾರತದ ಚರಿತ್ರೆಗೆ. ಸೊ ನಾವು ಅಷ್ಟೇ ಪುರಾತನವಾದಂತಹ ಶಿಕ್ಷಣ ವ್ಯವಸ್ಥೆಯನ್ನು ಸಹ ನಾವು ಹೊಂದಿದ್ದೇವೆ. ಆದರೆ ಇದೇ ರೀತಿಯ ಒಂದು ವ್ಯವಸ್ಥೆಯನ್ನು ನಾವು ಬೇರೆ ದೇಶಗಳಲ್ಲಿ ಕಾಣೋಕ್ಕೆ ಸಾಧ್ಯವೇ ಇಲ್ಲ. ಏಕೆಂದರೆ ಆ ಬೇರೆ ದೇಶಗಳ ನಾಗರಿಕತೆಯೇ ಇತ್ತೀಚಿನದು. ಹರಪ್ಪ, ಮೊಹಂಜದಾರೋ ಈ ಎಲ್ಲ ನಾಗರಿಕತೆಗಳ ಕಾಲದ ನಾಗರಿಕತೆಗಳು ಇದ್ದರೂ ಸಹ ಬೇರೆ ಕಡೆ ಅಲ್ಲಿ ಈ ರೀತಿಯ ಒಂದು ಬೆಳವಣಿಗೆ ನಂತರದ ಕಾಲದಲ್ಲಿ ಆಗಲಿಲ್ಲ ಎನ್ನುವುದು ವಿಪರ್ಯಾಸ. ಆದ್ದರಿಂದ ಭಾರತದ ಈ ತಕ್ಷಶಿಲಾ ವಿಶ್ವವಿದ್ಯಾಲಯವೇ ಒಂದು ಪ್ರಾಚೀನವಾದಂತಹ ಒಂದು ವಿಶ್ವವಿದ್ಯಾಲಯ. ರೈಟ್. ಸೊ ಆ ಒಂದು ತಕ್ಷಶಿಲಾ ವಿಶ್ವವಿದ್ಯಾಲಯ ಅಲ್ಲಿ ಹಿಂದೂ ಮತ್ತು ಬೌದ್ಧ ಒಂದು ಧರ್ಮಗಳಿಗೆ ಸೇರಿದಂತಹ ಒಂದು ಅಧ್ಯಯನ ಎನ್ನುವುದು ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇತ್ತು. ಆಮೇಲೆ ನಾನು ಆಗಲೇ ವಾಟ್ ಆರ್ ದ ಸಬ್ಜೆಕ್ಟ್ಸ್ ವಿಚ್ ವರ್ ಕೆಮ್ ಟು ಬಿ ಟಾಟ್ ಅಂತ ನಾನೇನು ಹೇಳಿದೆ, ಆ ಎಲ್ಲ ರೀತಿಯ ವಿಚಾರಗಳನ್ನು ಅಲ್ಲಿ ಪಾಠ ಮಾಡಲಾಗ್ತಾ ಇತ್ತು. ಅದನ್ನು ಮತ್ತೆ ನಾನಿಲ್ಲೇನು ಹೇಳೋದು ಬೇಕಿಲ್ಲ. ಇದು ಆ ಒಂದು ತಕ್ಷಶಿಲಾ ವಿಶ್ವವಿದ್ಯಾಲಯದ ಅವಶೇಷಗಳು. ರೈಟ್. ಅದನ್ನು ಬಿಟ್ಟರೆ ಪ್ರಾಚೀನ ಭಾರತದ ತುಂಬ ಪ್ರಮುಖವಾದಂತಹ ಮತ್ತು ತುಂಬ ಪ್ರಸಿದ್ಧವಾದಂತಹ ಒಂದು ವಿಶ್ವವಿದ್ಯಾಲಯ ಅಂದರೆ ನಳಂದ ವಿಶ್ವವಿದ್ಯಾಲಯ. ಗುಪ್ತರ ಕಾಲದಲ್ಲಿ ಸ್ಥಾಪನೆಯಾಗಿ ವರ್ಧನರ ಕಾಲದಲ್ಲಿ ದೊಡ್ಡ ಪ್ರಮಾಣಕ್ಕೆ ಪ್ರಬುದ್ಧಮಾನಕ್ಕೆ ಬಂದಂತಹ ಒಂದು ಯೂನಿವರ್ಸಿಟಿ. ಇವತ್ತಿನ ಬಿಹಾರದಲ್ಲಿ ಇದು ಬರುತ್ತೆ. 427 ಕ್ರಿಸ್ತಪೂರ್ವದಲ್ಲಿ ಇದು ಸ್ಥಾಪನೆಯಾಯಿತು. 12ನೇ ಶತಮಾನದಲ್ಲಿ ಬಕ್ತಿಯಾರ್ ಖಿಲ್ಜಿ
ಅವನೇನು ಅದನ್ನು ನಾಶ ಮಾಡ್ದ, ಅಲ್ಲಿಯ ತನಕ ಈ ಒಂದು ವಿಶ್ವವಿದ್ಯಾಲಯ ಚಾಲ್ತಿಯಲ್ಲಿತ್ತು. ಇದು ಬಹುದೊಡ್ಡ ಒಂದು ಬೌದ್ಧ ಅಧ್ಯಯನ ಕೇಂದ್ರವಾಗಿತ್ತು. ಬೌದ್ಧ ಧರ್ಮದ ಬಗ್ಗೆ ದೊಡ್ಡ ಪ್ರಮಾಣದ ಒಂದು ಅಧ್ಯಯನ ಎನ್ನುವುದು ಅಲ್ಲಿ ನಡೀತಾ ಇತ್ತು. ಎಲ್ಲ ರೀತಿಯ ವಿಚಾರಗಳು, ಅದು ಫೈನ್ ಆರ್ಟ್ಸ್ ಇರ್ಬೋದು, ಮೆಡಿಸಿನ್ ಇರ್ಬೋದು, ಮ್ಯಾಥಮೆಟಿಕ್ಸ್ ಇರ್ಬೋದು, ಖಗೋಳಶಾಸ್ತ್ರ ಇರ್ಬೋದು, ರಾಜನೀತಿ ಇರ್ಬೋದು, ಹೀಗೆ ಆರ್ಟ್ ಆಫ್ ವಾರ್ಫೇರ್ ಇರ್ಬೋದು, ಎಲ್ಲವನ್ನೂ ಸಹ ಅಲ್ಲಿ ಹೇಳ್ಕೊಡ್ಲಾಗ್ತಾ ಇತ್ತು. ಕುಮಾರಗುಪ್ತ, ಈ ಗುಪ್ತ ಅರಸ, ಇದರ ಸ್ಥಾಪಕ. ಅಲ್ಲಿ ಆತ ಒಂದು ಬೌದ್ಧ ವಿಹಾರವನ್ನು ಸಹ ಆತ ಅಲ್ಲಿ ನಿರ್ಮಾಣ ಮಾಡಿದ್ದ. ಈ ನಳಂದ ವಿಶ್ವವಿದ್ಯಾಲಯದ ಬಹುದೊಡ್ಡ ವಿಶೇಷತೆ ಏನಂದರೆ, ಇದು ಅದ್ಭುತವಾದಂತಹ ಒಂದು ಗ್ರಂಥ ಭಂಡಾರವನ್ನು ಅದು ಹೊಂದಿತ್ತು. ಧರ್ಮಗಂಜ್ ಅಂತ ಹೇಳಿಬಿಟ್ಟು ಅದನ್ನು ಕರಿತಾ ಇದ್ರು. ಅದರಲ್ಲಿ 3 ಭಾಗ ಇತ್ತು ಅಂತ ಹೇಳ್ತಾರೆ. ಒಂದು ರತ್ನಸಾಗರ, ಇನ್ನೊಂದು ರತ್ನೋದಧಿ ಮತ್ತು ಇನ್ನೊಂದು ರತ್ನರಂಜಕ. ಸೊ ಈ 3 ಭಾಗಗಳನ್ನು ಆ ಒಂದು ಗ್ರಂಥಾಲಯ ಎನ್ನುವುದು ಹೊಂದಿತ್ತು. ತಕ್ಷಶಿಲೆಯ ಬಗ್ಗೆ ಇರಬಹುದು, ನಳಂದದ ಬಗ್ಗೆ ಇರ್ಬೋದು, ಪ್ರಾಚೀನ ಭಾರತದ ಚರಿತ್ರೆ ಅಂತ ಬಂದಾಗ, ಶಿಕ್ಷಣದ ಚರಿತ್ರೆ ಅಂತ ಬಂದಾಗ ಪ್ರಶ್ನೆಗಳಿದ್ದೇ ಇರುತ್ತೆ. ಇಲ್ಲಿ 10,000ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾ ಇದ್ರು. ಆ್ಯಂಡ್ ನೀವು ಇದ್ರ ಬಗ್ಗೆ ಎಲ್ಲ ಅಧ್ಯಯನ ಮಾಡಿದ್ದೀರಾ. ಅಲ್ಲಿ ಪ್ರವೇಶವನ್ನು ಪಡೆಯೋದೇ ಬಹುದೊಡ್ಡ ಒಂದು ಕೆಲಸ ಆಗಿತ್ತು. ಏಕೆಂದರೆ 10 ಜನ ಬಂದರೆ ಅದರಲ್ಲಿ ಒಂದು 3 ಜನ ಮಾತ್ರ ಸಕ್ಸಸ್ ಆಗಿ ಅಲ್ಲಿ ಪ್ರವೇಶವನ್ನು ಪಡೆಯೋಕ್ಕೆ ಸಾಧ್ಯವಾಗ್ತಾ ಇತ್ತು. ಅಂದರೆ ಅಷ್ಟು ಕಠಿಣವಾದಂತಹ ಒಂದು ಪ್ರವೇಶ ಪರೀಕ್ಷೆಯನ್ನು ಅವರು ಎದುರಿಸಬೇಕಿತ್ತು ಅನ್ನುವುದು ನಮಗೆ ತಿಳಿದು ಬರುತ್ತೆ. ಸುಮಾರು 2,000ಕ್ಕೂ ಹೆಚ್ಚು ಜನ ಪ್ರಾಧ್ಯಾಪಕರು ಅಲ್ಲಿ ಇದ್ದರು. ಪ್ರತಿನಿತ್ಯ 100 ಈ ಒಂದು ಉಪನ್ಯಾಸಗಳು ಅಲ್ಲಿ ಜರುಗ್ತಾ ಇದ್ದು ಅಂತ ಹೇಳಿಬಿಟ್ಟು ನಮಗೆ ಏನು ಆ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಯೇ ಆಗಿದ್ದಂತಹ ಹುಯೆನ್ ಸಾಂಗ್ ಅವನ ಬರವಣಿಗೆಗಳಲ್ಲಿ ಮತ್ತು ಸಮಕಾಲೀನ ದಾಖಲೆಗಳಲ್ಲಿ ನಮಗೆ ತಿಳಿದು ಬರುತ್ತೆ. ಬೌದ್ಧ ಧರ್ಮದ ಬಗ್ಗೆ ತಿಳ್ಕೊಳ್ಬೇಕು, ಬೌದ್ಧ ಧರ್ಮವನ್ನು ಮೂಲ ಗ್ರಂಥಗಳ ಮೂಲಕ ತಿಳಿಬೇಕು, ಅಧ್ಯಯನ ಮಾಡಬೇಕು ಅಂತ ಹೇಳಿಬಿಟ್ಟು ಹುಯೆನ್ ಸಾಂಗ್ ಭಾರತಕ್ಕೆ ಬಂದು ಆತ ಇಲ್ಲಿ ಈ ಒಂದು ನಳಂದ ವಿಶ್ವವಿದ್ಯಾಲಯದಲ್ಲಿದ್ದು ಸುಮಾರು 5 ವರ್ಷಗಳ ಕಾಲ ಆತ ಅಧ್ಯಯನವನ್ನು ಮಾಡಿ ಸಾಕಷ್ಟನ್ನು ತಾನು ಚೀನಾಗೆ ವಾಪಸ್ ಹೋದಾಗ ಸಾಕಷ್ಟು ಜ್ಞಾನವನ್ನು ಆತ ಕೊಂಡೊಯ್ದ. ಹೀಗೆ ಸುಮಾರು 700 ವರ್ಷಗಳ ಕಾಲ ಈ ಒಂದು ವಿಶ್ವವಿದ್ಯಾಲಯ 5ನೇ ಶತಮಾನದಿಂದ 12ನೇ ಶತಮಾನದವರೆಗೆ ಇತ್ತು. ಒಂದು ಅದ್ಭುತ ಬೌದ್ಧ ಅಧ್ಯಯನ ಕೇಂದ್ರವಾಗಿತ್ತು ಪ್ರಾಚೀನ ವಿಶ್ವದಲ್ಲಿ ಅಂತ ನಾವು ಹೇಳ್ಬೋದು. ಆದರೆ ಇದನ್ನು 12ನೇ ಶತಮಾನದಲ್ಲಿ ಈ ಬಕ್ತಿಯಾರ್ ಖಿಲ್ಜಿ ಎನ್ನುವನು ದಾಳಿ ಮಾಡಿ ಅದನ್ನು ಹಾಳು ಮಾಡ್ದ. ಹಾಗಾಗಿ ನೀವು ನಳಂದ ವಿಶ್ವವಿದ್ಯಾಲಯದ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಮಾಹಿತಿಯನ್ನು ನೀವು ಪಡೆದುಕೊಳ್ಳಬಹುದು. ನಿಮಗೆಲ್ಲ ಗೊತ್ತಿದೆ, ಇವತ್ತು ಕೇಂದ್ರ ಸರ್ಕಾರ ಅಲ್ಲಿ ನಳಂದ ವಿಶ್ವವಿದ್ಯಾಲಯ ಅಂತಲೇ ಸ್ಥಾಪನೆ ಮಾಡಿ ಬಹುತೇಕ ಈ ಎಲ್ಲ ಏಷ್ಯಾದ ದೇಶಗಳ ವಿದ್ಯಾರ್ಥಿಗಳಿಗೆಲ್ಲ ಅಲ್ಲಿ ಬಂದು ಅಧ್ಯಯನ ಮಾಡೋಕ್ಕೆ ಅವರು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇವತ್ತು ಮತ್ತೆ ನಳಂದ ವಿಶ್ವವಿದ್ಯಾಲಯ ಪುನಃ ಸ್ಥಾಪನೆ ಆಗಿದೆ. ಸೊ ಪ್ರಾಚೀನ ವಿಶ್ವವಿದ್ಯಾಲಯಗಳಲ್ಲಿ ಇದು ಸಹ ಒಂದು. ರೈಟ್. ಇದನ್ನು ಬಿಟ್ಟರೆ ವಲ್ಲಭಿ, ಗುಜರಾತ್ನ ಭಾಗದಲ್ಲಿದ್ದಂತಹ ಮತ್ತೊಂದು ಪ್ರಾಚೀನ ವಿಶ್ವವಿದ್ಯಾಲಯ ವಲ್ಲಭಿ. ಮೈತ್ರಿಕ ಸಂತತಿಯವರು ಈ ಒಂದು ವಿಶ್ವವಿದ್ಯಾಲಯವನ್ನು 5ನೇ ಶತಮಾನದಲ್ಲಿ ಸ್ಥಾಪನೆ ಮಾಡಿರು. ಇದು ಸಹ 12ನೇ ಶತಮಾನದವರೆಗೆ ಜಾರಿಯಲ್ಲಿತ್ತು, ಚಾಲ್ತಿಯಲ್ಲಿತ್ತು. ಒಂದು ರೀತಿಯಲ್ಲಿ ಇದು ನಳಂದ ವಿಶ್ವವಿದ್ಯಾಲಯದ ಒಂದು ಏನು ಹೆಸರು, ಹಿರಿಮೆ, ಗರಿಮೆ ಅಥವಾ ಅದರ ಪ್ರಸಿದ್ಧಿ ಎನ್ನುವುದೇನಿತ್ತು ಅಷ್ಟೇ ಸಹ ಇದಕ್ಕೂ ಇತ್ತು. ಇದು ಸಹ ಹಲವಾರು ವಿಚಾರಗಳ ಮೇಲೆ ಅಧ್ಯಯನವನ್ನು ತಮ್ಮ ವಿದ್ಯಾರ್ಥಿಗಳಿಗೆ ನೀಡ್ತಾ ಇತ್ತು. ಅದು ಆಡಳಿತ ಇರ್ಬೋದು, ಮೆಡಿಸಿನ್ ಇರ್ಬೋದು, ಕಾನೂನು ಇರ್ಬೋದು, ಫಿಲಾಸಫಿ ಇರ್ಬೋದು, ಹೀಗೆ ಹಲವಾರು ವಿಚಾರಗಳ ಮೇಲೆ. ಓಕೆ, ಇದು ಹೀನಯಾನ ಬೌದ್ಧ ಧರ್ಮದ ಒಂದು ಕೇಂದ್ರವಾಗಿತ್ತು. ನಿಮಗೆ ಗೊತ್ತಿದೆ, ಬೌದ್ಧ ಧರ್ಮದಲ್ಲಿ ಏನು 2 ಪ್ರಮುಖ ಪಂಥಗಳಿದ್ದು ಅಂತ ಹೇಳ್ತೀವಿ, ಹೀನಯಾನ ಮತ್ತು ಮಹಾಯಾನ. ಸೊ ಹೀನಯಾನ ಪಂಥದ ಒಂದು ಅಧ್ಯಯನ ಕೇಂದ್ರವಾಗಿತ್ತು ಅಂತ ನಾವು ಹೇಳ್ಬೋದು. ರೈಟ್. ಇದು ವಲ್ಲಭಿಯ ಒಂದು ಅವಶೇಷಗಳು. ಇನ್ನೊಂದು ವಿಕ್ರಮಶಿಲಾ, ಇದು ಇವತ್ತಿನ ಬಿಹಾರದಲ್ಲಿ ಬರುತ್ತೆ. ಮತ್ತೊಂದು ಪ್ರಾಚೀನ ವಿಶ್ವವಿದ್ಯಾಲಯ. ಇದನ್ನು ಪಾಲ ಸಂತತಿಗೆ ಸೇರಿದಂತಹ ಧರ್ಮಪಾಲ ಎನ್ನುವವನು ಬಹುಶಃ 8ನೇ ಶತಮಾನದ ಕೊನೆಯ ಭಾಗದಲ್ಲಿ ಅಥವಾ 9ನೇ ಶತಮಾನದ ಆರಂಭದ ಭಾಗದಲ್ಲಿ ಈತ ಅದನ್ನು ಸ್ಥಾಪನೆ ಮಾಡ್ದ. ಇದು ಸಹ ಒಂದು ಪ್ರಮುಖವಾದಂತಹ ಬೌದ್ಧ ಮಹಾವಿಹಾರವಾಗಿತ್ತು.
ಬೌದ್ಧ ವಿಹಾರ ಅಂತ ನಾವೇನು ಹೇಳ್ತೀವಿ ಅಲ್ವಾ, ಬೌದ್ಧ ಭಿಕ್ಷುಗಳು ಉಳಿದು ವಿಶ್ರಾಂತಿ ಪಡೆಯುವಂತಹ ಸ್ಥಳ ಅಥವಾ ಅಧ್ಯಯನ ಮಾಡುವಂತಹ ಒಂದು ಸ್ಥಳ. ಸೊ ಇದು ಸಹ ಒಂದು ಬೌದ್ಧ ಮಹಾವಿಹಾರವಾಗಿತ್ತು. ನಳಂದ ಮತ್ತು ಓದಂಪುರಿಯ ರೀತಿಯಲ್ಲಿಯೇ ಇದು ಒಂದು ಪ್ರಸಿದ್ಧ ವಿಶ್ವವಿದ್ಯಾಲಯ ಅನ್ನುವುದು ಆಗಿತ್ತು. ರೈಟ್, ಧರ್ಮಪಾಲ ಅಂತ ಹೇಳಿದ್ದೀನಿ. ಇದು ಸಹ ಮೊಹಮ್ಮದ್ ಬಕ್ತಿಯಾರ್ ಖಿಲ್ಜಿಯಿಂದ ಅವಸಾನಗೊಳ್ತು 1193ರಲ್ಲಿ. ಮತ್ತೊಂದು ಮಿಥಿಲಾ, ಇದನ್ನು ಇವತ್ತು ಲಲಿತ್ ನಾರಾಯಣ್ ಮಿಥಿಲಾ ಯೂನಿವರ್ಸಿಟಿ ಅಂತ ಹೇಳಿಬಿಟ್ಟು ಮರುನಾಮಕರಣ ಮಾಡಿ ಇವತ್ತಿಗೂ ಇದೆ ಇದು ಈ ಒಂದು ಯೂನಿವರ್ಸಿಟಿ. ವೈದಿಕ ಧರ್ಮದ ಬಹುದೊಡ್ಡ ಅಧ್ಯಯನ ಒಂದು ಕೇಂದ್ರವಾಗಿತ್ತು. ನ್ಯಾಯಶಾಸ್ತ್ರ, ತತ್ವಶಾಸ್ತ್ರ ಇವುಗಳ ಅಧ್ಯಯನ ಇಲ್ಲಿ ನಡೀತಾ ಇತ್ತು. ರೈಟ್, ಓದಂಪುರಿ ಇದು ಮತ್ತೊಂದು ಪ್ರಾಚೀನ ವಿಶ್ವವಿದ್ಯಾಲಯ. ನಳಂದ ವಿಕ್ರಮಶಿಲದ ರೀತಿಯಲ್ಲಿಯೇ ಇದು ಸಹ ಖ್ಯಾತಿಯನ್ನು ಗಳಿಸಿತ್ತು. ಸುಮಾರು 1000ಕ್ಕೂ ಹೆಚ್ಚು ಭಿಕ್ಷುಗಳು ಮತ್ತು ವಿದ್ವಾಂಸರು ಇಲ್ಲಿಯೇ ಇದ್ದು ವಿದ್ಯಾಭ್ಯಾಸವನ್ನು ಅವರು ಪಡಿತಾ ಇದ್ದರು. ಇದು ಸಹ ಪಾಲ ಸಂತತಿಯ ಧರ್ಮಪಾಲ ಎನ್ನುವವನು ಸ್ಥಾಪನೆ ಮಾಡ್ದ. ರೈಟ್, ಸುಮಾರು 12,000ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ರು ಅಂತ ಹೇಳಿಬಿಟ್ಟು ಟಿಬೇಟಿಯನ್ ದಾಖಲೆಗಳಲ್ಲಿ ನಮಗೆ ತಿಳಿದು ಬರುತ್ತೆ. ರೈಟ್, ಅದನ್ನು ಬಿಟ್ಟರೆ ಸೋಮಪುರ ವಿದ್ಯಾಕೇಂದ್ರ, ನಾಡಿಯಾ ವಿದ್ಯಾಕೇಂದ್ರ, ದೆನ್ ಕಂಚಿ. ದಕ್ಷಿಣ ಭಾರತಕ್ಕೆ ಬಂದರೆ ಕಂಚಿ ತುಂಬ ಪ್ರಮುಖವಾದಂತಹ ಒಂದು ವಿದ್ಯಾಕೇಂದ್ರವಾಗಿತ್ತು, ವಿಶೇಷವಾಗಿ ಪಲ್ಲವರ ಕಾಲದಲ್ಲಿ. ಇದನ್ನು ಒಂದು ಘಟಿಕ ಸ್ಥಾನ ಅಂತಲೂ ಸಹ ನಾವು ಕರಿತಾ ಇದ್ದೋ. ಭಾರತದ ಬೇರೆ ಬೇರೆ ಕಡೆಯಿಂದ ವಿದ್ಯಾರ್ಥಿಗಳು ಮತ್ತು ಪ್ರಪಂಚದ ಬೇರೆ ಕಡೆಯಿಂದನೂ ವಿದ್ಯಾರ್ಥಿಗಳು ಇಲ್ಲಿ ಬಂದು ಅಧ್ಯಯನವನ್ನು ಮಾಡಿದ್ರು ಅಂತ ನಮಗೆ ತಿಳಿದು ಬರುತ್ತೆ. ಇಲ್ಲಿ ಹಿಂದೂ ಮತ್ತು ಬೌದ್ಧ ಒಂದು ವಿಚಾರಗಳ ಕಲಿಕೆ ಎನ್ನುವುದು ಆಗ್ತಾ ಇತ್ತು. ದಿಗಂಗ ಎನ್ನುವಂತಹ ಒಬ್ಬ ಬುದ್ಧಿಸ್ಟ್ ವಿದ್ವಾಂಸ ಇಲ್ಲಿದ್ದ. ರೈಟ್, ಸೊ ಇದು ಪ್ರಾಚೀನ ಕಾಲದಲ್ಲಿ ವಿದ್ಯಾಭ್ಯಾಸ ಪದ್ಧತಿ ಹೇಗಿತ್ತು ಮತ್ತು ಅನಂತರ ಹೇಗೆ ಹಲವಾರು ಕಡೆ ಪ್ರಮುಖವಾದಂತಹ ಶೈಕ್ಷಣಿಕ ಕೇಂದ್ರಗಳು ಬೆಳೆದೋ ಅನ್ನುವುದನ್ನು ನಾವು ನೋಡ್ದೋ. ಸೊ ಆ ರೀತಿಯ ಒಂದು ಶಿಕ್ಷಣ ಕೇಂದ್ರಗಳು ಹಾಗೆಯೇ ಮುಂದುವರೆದಿದ್ದು. ಕೆಲವೆಲ್ಲ ಮುಸಲ್ಮಾನರ ಆಗಮನದಿಂದ, ಮುಸಲ್ಮಾನರ ದಾಳಿಯಿಂದ ಹಾಳಾದೋ, ಯಾವೂ ಸಹ ಉಳಿಲಿಲ್ಲ ಆ ಒಂದು ಪ್ರಾಚೀನ ವಿಶ್ವವಿದ್ಯಾಲಯಗಳು. ಆದರೆ ಆ ಪ್ರಾಚೀನ ಶಿಕ್ಷಣ ವ್ಯವಸ್ಥೆ, ಗುರುಕುಲ, ಪಾಠಶಾಲಾ, ಮಠ, ದೇವಾಲಯಗಳು, ಇಲ್ಲಿ ನಡೆಯುತ್ತಿದ್ದಂತಹ ವಿದ್ಯಾಭ್ಯಾಸ ಪದ್ಧತಿ ಹಾಗೆಯೇ ಮುಂದುವರೆದಿತ್ತು. ಬ್ರಿಟಿಷರು ಬಂದಾಗ ಪರಿಸ್ಥಿತಿ ಹೇಗಿತ್ತು ಭಾರತದಲ್ಲಿ ಅಂತ ಅಂದರೆ 16-17ನೇ ಶತಮಾನದಲ್ಲಿ ಭಾರತದ ಶಿಕ್ಷಣ ವ್ಯವಸ್ಥೆ ಹೇಗಿತ್ತು ಅಂದರೆ, ನಾವು ಹಿಂದೂಗಳು ಅಥವಾ ವೈದಿಕ ಸಂಪ್ರದಾಯಕ್ಕೆ ಸೇರಿದವರು ಈ ಒಂದು ಮಠ ಮಾನ್ಯಗಳಲ್ಲಿ, ಸಣ್ಣ ಪುಟ್ಟ ಆಶ್ರಮಗಳಲ್ಲಿ ವಿದ್ಯಾಭ್ಯಾಸವನ್ನು ಹೇಳಿಕೊಡ್ಲಾಗ್ತಾ ಇತ್ತು. ಎಲ್ಲರಿಗೂ ವಿದ್ಯಾಭ್ಯಾಸ ಎನ್ನುವುದು ದೊರಕ್ತಾ ಇತ್ತು ಅಂತ ನಾವು ಸಾರ್ವತ್ರಿಕವಾಗಿ ಹೇಳೋಕ್ಕೆ ಸಾಧ್ಯವಿಲ್ಲ. ಮುಸಲ್ಮಾನರು ಬಂದಿದ್ದರು. ಮುಸಲ್ಮಾನರು ಇವತ್ತಿಗಾಗಲೇ ಭಾರತದಲ್ಲಿ ಆಡಳಿತವನ್ನು ದೊಡ್ಡ ಪ್ರಮಾಣದಲ್ಲಿ ದೆಹಲಿ ಸುಲ್ತಾನರು ಅಥವಾ ಬ್ರಿಟಿಷರು ಮೊಘಲರು ಮಾಡಿದ್ರು ಅಂತ ನಾವು ಹೇಳ್ತೇವೆ. ಸೊ ಅವರ ಶಿಕ್ಷಣ ಕೇಂದ್ರಗಳೂ ಸಹ ಬೆಳೆದಿದ್ದು. ಮದ್ರಸಾಗಳು, ಮುಕ್ತಬಾಗಳು ಅಂತ ನಾವೇನು ಕರಿತೀವಿ. ಸೊ ಮದ್ರಸಾಗಳು ಉನ್ನತ ಶಿಕ್ಷಣ ಕೇಂದ್ರಗಳಾಗಿದ್ದು ಮುಸಲ್ಮಾನರ ಕಾಲದಲ್ಲಿ. ಸೊ ಬ್ರಿಟಿಷರು ಭಾರತಕ್ಕೆ ಬಂದಾಗ ಭಾರತದಲ್ಲಿ ಈ ರೀತಿಯ ಸಣ್ಣ ಪ್ರಮಾಣದ ಶಿಕ್ಷಣ ವ್ಯವಸ್ಥೆ ಎನ್ನುವುದು ಇತ್ತು. ಅಂದರೆ ಹಿಂದೂ ಪಾಠಶಾಲೆಗಳಿರ್ಬೋದು, ಅಲ್ಲಿ ಶಿಕ್ಷಣ ಅನ್ನೋದು ನಡೀತಾ ಇತ್ತು. ಮುಸಲ್ಮಾನರಿಗೆ ಈ ಮದ್ರಸಾಗಳು, ಮುಕ್ತಪಾಗಳು ಶಿಕ್ಷಣವನ್ನು ಕೊಡ್ತಾ ಇದ್ದು. ಸೊ ಇಂತಹ ಕಾಲಘಟ್ಟದಲ್ಲಿ ಬ್ರಿಟಿಷರು ಭಾರತಕ್ಕೆ ಏನು ಬಂದರು. ಸೊ ಈ ಬ್ರಿಟಿಷರು ಆರಂಭದಲ್ಲಿ ಯಾವುದೇ ರೀತಿಯ ಭಾರತೀಯರಿಗೆ ಶಿಕ್ಷಣವನ್ನು ಕೊಡುವಂತಹ ಕೆಲಸಕ್ಕೆ ಅವರು ಕೈ ಹಾಕಿರಲಿಲ್ಲ. ದೇ ಹ್ಯಾವ್ ನಾಟ್ ಟೇಕನ್ ಎನಿ ಇಂಟ್ರೆಸ್ಟ್ ಇನ್ ಗಿವಿಂಗ್ ಎಜುಕೇಷನ್ ಟು ದ ಇಂಡಿಯನ್ಸ್. ಭಾರತೀಯರಿಗೆ ಶಿಕ್ಷಣ ಕೊಡಬೇಕು ಎನ್ನುವುದು ಅವರ ಉದ್ದೇಶ ಆಗಿರಲಿಲ್ಲ. ಅವರ ಉದ್ದೇಶ ಒಂದೇ, ವ್ಯಾಪಾರದಿಂದ ಲಾಭ ಮಾಡಬೇಕು ಎನ್ನುವುದೇ ಅವರ ಒಂದು ಉದ್ದೇಶವಾಗಿತ್ತು, ವಿಶೇಷವಾಗಿ ಈಸ್ಟ್ ಇಂಡಿಯಾ ಕಂಪನಿಯದು. ಆದರೆ ನಿಮಗೆ ಗೊತ್ತಿದೆ, ಕ್ರಮೇಣವಾಗಿ ಅವರು ಈ ವ್ಯಾಪಾರ ವಾಣಿಜ್ಯದ ಶಕ್ತಿಯ ಜೊತೆಗೆ ರಾಜಕೀಯಕ್ಕೂ ಅವರು ಹಸ್ತಕ್ಷೇಪ ಮಾಡಿ ಅಧಿಕಾರವನ್ನು ಸಹ ತಮ್ಮ ಕೈಗೆತ್ತಿಕೊಳ್ಳುವ ಪ್ರಯತ್ನವನ್ನು ಮಾಡಿದರು. ಪ್ಲಾಸಿ, ಬಕ್ಸಾರ್ ಕದನಗಳಲ್ಲಿ ದೊಡ್ಡ ಗೆಲುವನ್ನು ಸಾಧಿಸಿ ಅವರು 1765ರಲ್ಲಿ ದಿವಾನಿ ಹಕ್ಕನ್ನು ಪಡೆದರು.
ದಿವಾನಿ ಹಕ್ಕು ಅಂದರೆ ಕಂದಾಯ ಶೇಖರಣೆ ಮಾಡುವ ಹಕ್ಕು ಅಥವಾ ಆಡಳಿತ ಮಾಡುವ ಹಕ್ಕು ಅಂತ ಹೇಳಿಬಿಟ್ಟು ನೀವು ಸಾಮಾನ್ಯವಾಗಿ ಅರ್ಥ ಮಾಡಿಕೊಳ್ಬಹುದು. ಸೊ ದಿವಾನಿ ಹಕ್ಕನ್ನು ಪಡೆದರು ಅಂದರೆ ದ ಬ್ರಿಟಿಷ್ ಆರ್ ದ ಈಸ್ಟ್ ಇಂಡಿಯಾ ಕಂಪನಿ ಬಿಕೇಮ್ ದ ರೂಲರ್ಸ್ ಆಫ್ ದೋಸ್ ನಾರ್ಥರ್ನ್ ಏರಿಯಾಸ್ ಆ ಕಾಲದಲ್ಲಿ. ಸೊ ಅದನ್ನು ನಾವು ದಿವಾನಿ ಹಕ್ಕು ಅಂತ ನಾವು ಕರಿತೇವೆ. ಸೊ ಈ ದಿವಾನಿ ಹಕ್ಕೇನೋ ಬಂತು, ಆದರೆ ಈಸ್ಟ್ ಇಂಡಿಯಾ ಕಂಪನಿ ಅದನ್ನು ನೋಡ್ಕೊಳ್ತಾ ಇದ್ದವರು ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅಂತ ಇದ್ರಲ್ವ ಲಂಡನ್ನಲ್ಲಿ, ಕೋರ್ಟ್ ಆಫ್ ಡೈರೆಕ್ಟರ್ಸ್, ಏಕೆಂದರೆ ಅದು ಖಾಸಗಿ ಕಂಪನಿ, ಷೇರುದಾರರ ಕಂಪನಿ. ಆ ಕಂಪನಿಯನ್ನು ನೋಡ್ಕೊಳ್ತಾ ಇದ್ದವರು ಕೋರ್ಟ್ ಆಫ್ ಡೈರೆಕ್ಟರ್ಸ್. ಸೊ ಆ ಕೋರ್ಟ್ ಆಫ್ ಡೈರೆಕ್ಟರ್ಸ್ಗೆ ಭಾರತದಲ್ಲಿ ಶಿಕ್ಷಣವನ್ನು ಕೊಡಬೇಕು, ನಾವೀಗ ಆಡಳಿತ ಮಾಡ್ತಾ ಇದ್ದೇವೆ, ಶಿಕ್ಷಣ ನಮ್ಮ ಜವಾಬ್ದಾರಿ, ಇವತ್ತಿನ ರೀತಿಯಲ್ಲಿ ಸಾರ್ವತ್ರಿಕ ಶಿಕ್ಷಣವನ್ನು ಎಲ್ಲರಿಗೂ ಕೊಡಬೇಕು ಎನ್ನುವಂತಹ ಒಂದು ಇಚ್ಛೆ ಏನು ಅವರಿಗೆ ಇರಲಿಲ್ಲ. ಆದರೂ ಸಹ ಹಲವಾರು ಅಧಿಕಾರಿಗಳು ಕಂಪನಿಯ ಮೇಲೆ, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೇಲೆ ಒತ್ತಡವನ್ನು ಮಾಡೋಕ್ಕೆ ಶುರು ಮಾಡಿರು, ಶಿಕ್ಷಣವನ್ನು ಕೊಡಬೇಕು ನಾವು ಅಂತ ಹೇಳಿಬಿಟ್ಟು. ಆಗ ತುಂಬ ಸಣ್ಣ ಪ್ರಮಾಣದಲ್ಲಿ ಪ್ರಯತ್ನಗಳು ಆಗ್ತಾ ಹೋದವು. ವಾರನ್ ಹೇಸ್ಟಿಂಗ್ ಎನ್ನುವವನು ಕಲ್ಕತ್ತಾದಲ್ಲಿ 1781ರಲ್ಲಿ ಒಂದು ಮದ್ರಸಾವನ್ನು ಸ್ಥಾಪನೆ ಮಾಡ್ದ. ಸೊ ಬ್ರಿಟಿಷರಿಂದ ಆದ ಮೊಟ್ಟ ಮೊದಲ ಒಂದು ಪ್ರಯತ್ನ. ಜೊನಾಥನ್ ಡಂಕನ್ ಎನ್ನುವವನು ಬನಾರಸ್ನಲ್ಲಿ ಒಂದು ಸಂಸ್ಕೃತ ಕಾಲೇಜನ್ನು ಸ್ಥಾಪನೆ ಮಾಡ್ದ 1791ರಲ್ಲಿ. ಅದು ಒಂದು ಸಣ್ಣ ಪ್ರಯತ್ನ. ನೋಡಿ, ಮದ್ರಸಾ ಮುಸಲ್ಮಾನರಿಗೆ ಶಿಕ್ಷಣವನ್ನು ಕೊಡುವ ಒಂದು ನಿಟ್ಟಿನಲ್ಲಿ ಒಂದು ಇಟ್ಟ ಹೆಜ್ಜೆ. ಈ ಕಡೆ ಸಂಸ್ಕೃತ ಕಾಲೇಜನ್ನು ಸ್ಥಾಪನೆ ಮಾಡುವ ಮೂಲಕ ನಮ್ಮ ವೈದಿಕ ಶಿಕ್ಷಣವನ್ನು ವೃದ್ಧಿಸುವಂತಹ ಒಂದು ಕೆಲಸ ಆಯಿತು. ಇವತ್ತಿಗಾಗಲೇ ಸಾಕಷ್ಟು ಜನ ಕ್ರೈಸ್ತ ಪಾದ್ರಿಗಳು ಭಾರತಕ್ಕೆ ಬಂದಿದ್ದರು ತಮ್ಮ ಧರ್ಮವನ್ನು ಹರಡಬೇಕು ಅಂತ. ಅವರೂ ಸಹ ಭಾರತೀಯರಿಗೆ ಶಿಕ್ಷಣವನ್ನು ಕೊಡಬೇಕು ಎನ್ನುವ ಪ್ರಯತ್ನವನ್ನು ಮಾಡಿರು. ಅದರಲ್ಲಿ ಈ ಒಂದು ಶ್ರೀರಾಮ್ಪುರ್ ಮಿಷನರೀಸ್ ಅವರ ಒಂದು ಪ್ರಯತ್ನ ತುಂಬ ಪ್ರಮುಖವಾದದ್ದು ಅಂತ ನಾವು ಹೇಳ್ಬೋದು. ಆಮೇಲೆ 1800ರಲ್ಲಿ ಫೋರ್ಟ್ ವಿಲಿಯಂ ಕಾಲೇಜ್ ಅಂತ ಹೇಳಿಬಿಟ್ಟು, ಫೋರ್ಟ್ ವಿಲಿಯಂ, ಕಲ್ಕಟ್ಟಾವನ್ನು ಫೋರ್ಟ್ ಸೈಂಟ್ ವಿಲಿಯಂ ಅಂತ ಕರೆಯೋರು. ಸೊ ಫೋರ್ಟ್ ವಿಲಿಯಂ ಕಾಲೇಜ್ ಅಂತ ಹೇಳಿಬಿಟ್ಟು ಲಾರ್ಡ್ ವೆಲ್ಲೆಸ್ಲಿ ಸ್ಥಾಪನೆ ಮಾಡ್ದ. ಅದೇನು ಎಲ್ರಿಗೂ ಶಿಕ್ಷಣ ಕೊಡಬೇಕು ಅಂತ ಏನು ಸ್ಥಾಪನೆ ಮಾಡಲಿಲ್ಲ, ಅವನು ಸ್ಥಾಪನೆ ಮಾಡಿದ್ದು ಆ ಕಂಪನಿಯ ನೌಕರರಿಗೆ ತರಬೇತಿಯನ್ನು ಕೊಡಬೇಕು ಅಂತ ಹೇಳಿಬಿಟ್ಟು ಅವನು ಅದನ್ನು ಸ್ಥಾಪನೆ ಮಾಡ್ದ. ಸೊ ಹೀಗೆ ಆರಂಭದಲ್ಲಿ ಬ್ರಿಟಿಷರು ಸಣ್ಣ ಪುಟ್ಟ ಪ್ರಯತ್ನವನ್ನು ಮಾಡಿದ್ರಷ್ಟೇ. ಇಟ್ ವಾಸ್ ನಾಟ್ ಎ ಹೋಲ್ ಹಾರ್ಟೆಡ್ ಎಫರ್ಟ್ ಟು ಎಜುಕೇಟ್ ಇಂಡಿಯನ್ಸ್. ಆದರೆ ಪ್ರಯತ್ನಗಳಂತೂ ಸಣ್ಣ ಪ್ರಮಾಣದಲ್ಲಿ ಆಗಿತ್ತು. ಈ ಮಧ್ಯೆ 1773ರಲ್ಲಿ ರೆಗ್ಯುಲೇಟಿಂಗ್ ಕಾಯಿದೆ ಜಾರಿಗೆ ಬಂತು. ಬ್ರಿಟಿಷ್ ಪಾರ್ಲಿಮೆಂಟಿನ ಒಂದು ಸ್ವಲ್ಪ ಹಿಡಿತ ಭಾರತದ ಮೇಲೆ ಸ್ಥಾಪನೆಯಾಗೋಕ್ಕೆ ಶುರುವಾಯಿತು. ಚಾರ್ಟರ್ ಕಾಯಿದೆಗಳು ಬಂದು, ಆ ಚಾರ್ಟರ್ ಕಾಯಿದೆಗಳಲ್ಲಿ 1813ರ ಕಾಯಿದೆ ತುಂಬ ಪ್ರಮುಖವಾದದ್ದು ಶಿಕ್ಷಣದ ಒಂದು ದೃಷ್ಟಿಯಿಂದ. ಏಕೆಂದರೆ ಮೊಟ್ಟ ಮೊದಲ ಬಾರಿಗೆ ಈ ಕಾಯಿದೆಯಲ್ಲಿ ಬ್ರಿಟಿಷರು ಭಾರತೀಯರಿಗೆ ಶಿಕ್ಷಣವನ್ನು ಕೊಡಬೇಕು ಅಂತ 1,00,000 ರೂಪಾಯಿಗಳನ್ನು ಬಡ್ಜೆಟಲ್ಲಿ ಮೀಸಲಿಟ್ಟರು. ಸೊ ಇದು ಒಂದು ಕ್ರಾಂತಿಕಾರಕವಾದಂತಹ ಒಂದು ಬೆಳವಣಿಗೆ. ಭಾರತೀಯರಿಗೆ ಶಿಕ್ಷಣ ಕೊಡಬೇಕು, ಹಾಗಾಗಿ 1,00,000 ರೂಪಾಯಿಯನ್ನು ಪ್ರತಿ ವರ್ಷ 1,00,000 ರೂಪಾಯಿಗಳನ್ನು ನಾವು ವಿನಿಯೋಗ ಮಾಡಬಹುದು ಅಂತ ಹೇಳಿಬಿಟ್ಟು. ವಿಪರ್ಯಾಸ ಅಂದರೆ ಇನ್ನು 25 ವರ್ಷ ಆ 1,00,000 ರೂಪಾಯಿಗಳನ್ನು ಬಡ್ಜೆಟ್ರಿ ಅಲೋಕೇಶನ್ ಏನಾಗ್ತಾ ಇತ್ತೋ ಅದನ್ನು ನಾವು ಬಳಸಲೇ ಇಲ್ಲ, ಅಥವಾ ಬ್ರಿಟಿಷ್ ಕಂಪನಿ ಅದನ್ನು ಬಳಸಲೂ ಇಲ್ಲ, ಜಾರಿಗೆ ತರಲೂ ಇಲ್ಲ. ಓಕೆ, ಬಟ್ ಬಜೆಟ್ರಿ ಪ್ರಾವಿಷನ್ ಅಂತೂ ಆಗಿತ್ತು. ಸೊ ಈ ಮಧ್ಯೆ ಏನಕ್ಕದು ಒಂದು ಸ್ವಲ್ಪ ಲೇಟ್ ಆಯಿತು ಅಂತ ಅಂದರೆ, ಇಲ್ಲಿ ಯಾವ ರೀತಿಯ ಶಿಕ್ಷಣವನ್ನು ಕೊಡಬೇಕು ಅಂತ ಬ್ರಿಟಿಷರಿಗೆ ಒಂದು ರೀತಿಯ ಗೊಂದಲ ಶುರುವಾಯಿತು. ಮುಸಲ್ಮಾನರಿಗೆ ಕೊಡ್ತಿದ್ದಂತಹ ಮದ್ರಸಾ ಮಕ್ತಬಾಗಳ ಪರ್ಷಿಯನ್, ಆಮೇಲೆ ಏನವರು ತಮ್ಮ ಧರ್ಮಗ್ರಂಥ ಅದನ್ನೆಲ್ಲ ಏನು ಓದ್ತಾ ಇದ್ರು, ಆ ಶಿಕ್ಷಣವನ್ನೇ ಮುಂದುವರಿಸಬೇಕಾ, ಅಥವಾ ಹಿಂದೂಗಳು ಓದ್ತಾ ಇರುವಂತಹ ವೇದ ಉಪನಿಷತ್ತು ಅವುಗಳ ಒಂದು ವಿದ್ಯಾಭ್ಯಾಸವನ್ನು ಮುಂದುವರಿಸಬೇಕಾ ಎನ್ನುವ ಬಗ್ಗೆ ಸಾಕಷ್ಟು ಜಿಜ್ಞಾಸೆ ಎನ್ನುವುದಿತ್ತು, ಸಾಕಷ್ಟು ಕನ್ಫ್ಯೂಷನ್ ಎನ್ನುವುದು ಇತ್ತು. ಆ ಒಂದು ಪ್ರಯತ್ನವನ್ನೇ, ಆ ಒಂದು ಇದನ್ನೇ ನಾವು ದ ಕ್ಲಾಶ್ ಬಿಟ್ವೀನ್ ದ ಆಂಗ್ಲಿಸ್ಟ್ಸ್ ಆ್ಯಂಡ್ ದ ಓರಿಯೆಂಟಲಿಸ್ಟ್ಸ್ ಅಂತ ಕರಿತೀವಿ. ಆಂಗ್ಲಿಸ್ಟ್ಸ್ ಅಂದರೆ ಪಾಶ್ಚಾತ್ಯ ಶಿಕ್ಷಣವನ್ನು ಇಂಗ್ಲಿಷ್ ಮಾಧ್ಯಮದಲ್ಲಿ ಕೊಡಬೇಕು ಅಂತ ಹೇಳ್ತಿದ್ದಂತಹ ಜನ. ಓರಿಯೆಂಟಲಿಸ್ಟ್ಸ್ ಅಂದರೆ ಪ್ರಾಚ್ಯರು ಅಂತ, ಪ್ರಾಚ್ಯ ಸಂಸ್ಕೃತಿ. ಇಂಡಿಯಾ ಈಸ್ ಎ ಓರಿಯೆಂಟಲ್ ಕಂಟ್ರಿ. ಓರಿಯೆಂಟಲ್ ಕಂಟ್ರಿ ಅಂದರೆ ಪ್ರಾಚೀನ ಸಂಸ್ಕೃತಿಯನ್ನು ಹೊಂದಿರುವಂತಹ ಒಂದು ದೇಶ ಅಂತ. ಸೊ ಓರಿಯೆಂಟಲ್ ಎಜುಕೇಷನ್ ಅಂದರೆ ನಮ್ಮ ವೈದಿಕ ಶಿಕ್ಷಣ ಇರ್ಬೋದು ಅಥವಾ ಮುಸಲ್ಮಾನರ ಶಿಕ್ಷಣ ಇರ್ಬೋದು, ಅದೇ ಶಿಕ್ಷಣವನ್ನು ಮುಂದುವರಿಸಬೇಕಾ ಅಥವಾ ಆಧುನಿಕ ಶಿಕ್ಷಣವನ್ನು ಕೊಡಬೇಕಾ ಎನ್ನುವಂತಹ ಒಂದು ಜಿಜ್ಞಾಸೆ ಅನ್ನುವುದು ಬಂತು. ಇದನ್ನೇ ನಾವು ಈ
ಪ್ರಾಚ್ಯರು ಮತ್ತು ಆಧುನಿಕ ಅಥವಾ ಆಂಗ್ಲಿಸ್ಟರ ನಡುವಿನ ಒಂದು ಸಂಘರ್ಷ ಅಂತ ನಾವು ಕರಿತೇವೆ. ಇದರಲ್ಲಿ ಈ ಆಧುನಿಕ ಶಿಕ್ಷಣವನ್ನು, ಪಾಶ್ಚಾತ್ಯ ಶಿಕ್ಷಣವನ್ನು ಇಂಗ್ಲಿಷ್ ಮಾಧ್ಯಮದಲ್ಲಿ ಕೊಡಬೇಕು ಅಂತ ಹೇಳಿಬಿಟ್ಟು ರಾಜಾರಾಮ್ ಮೋಹನ್ ರಾಯ್, ಚಾರ್ಲ್ಸ್ ಟ್ರೆವೆಲಿಯನ್, ಎಲ್ಫಿನ್ಸ್ಟನ್ ಮುಂತಾದವರು ಅದನ್ನು ಪ್ರತಿಪಾದನೆ ಮಾಡಿರು. ಇನ್ನೂ ಸಾಕಷ್ಟು ಜನ ಇದ್ದರು, ಆದರೆ ದೀಸ್ ವರ್ ದ ಪೀಪಲ್ ಹೂ ಲೆಟ್ ದಟ್. ಸರ್ಕಾರದ ಮೇಲೆ ಒತ್ತಡ ಹಾಕೋಕ್ಕೆ ಶುರು ಮಾಡಿದವರು ಇವರು, ಪಾಶ್ಚಾತ್ಯ ಶಿಕ್ಷಣವನ್ನು ಕೊಡಬೇಕು ಅಂತ. ಆದರೆ ಇನ್ನೊಂದು ಕಡೆ ಅದೇ ಬ್ರಿಟಿಷರಾದಂತಹ ಕೆಲವು ಅಧಿಕಾರಿಗಳು, ಎಚ್ ವಿಲ್ಸನ್ ಇರ್ಬೋದು, ಜೇಮ್ಸ್ ಪ್ರಿನ್ಸೆಪ್ ಇರ್ಬೋದು, ಅಶೋಕನ ಶಾಸನಗಳನ್ನು ಮೊಟ್ಟ ಮೊದಲ ಬಾರಿಗೆ ಡಿಸೈಫರ್ ಮಾಡಿ, ಕಂಡುಹಿಡಿದು, ಅಧ್ಯಯನ ಮಾಡಿ ಅದನ್ನು ತರ್ಜಿಮೆ ಮಾಡಿದಂತಹ ಜೇಮ್ಸ್ ಪ್ರಿನ್ಸಿಪ್ ಇರ್ಬೋದು, ಇವರೆಲ್ಲ ಬೇಡ ಅವರಿಗೆ ಆಧುನಿಕ ಶಿಕ್ಷಣ ಅಥವಾ ಪಾಶ್ಚಾತ್ಯ ಶಿಕ್ಷಣ, ಇಂಗ್ಲೀಷ್ ಮಾಧ್ಯಮದ ಶಿಕ್ಷಣ ಬೇಡ, ಅವರಿಗೆ ಏನು ವೇದಾಧ್ಯಯನ ಬೇರೆ ಬೇರೆ ಏನೆಲ್ಲ ನಮ್ಮ ಪ್ರಾಚೀನ ಕಲಿಕೆಗಳೇನಿದೆ ಅದನ್ನೇ ಕೊಡಬೇಕು ಅಂತ ಪ್ರತಿಪಾದನೆ ಮಾಡಿದವರು ಇವರು. ಯಾರು? ವಿಲ್ಸನ್ ಆ್ಯಂಡ್ ಜೇಮ್ಸ್ ಪ್ರಿನ್ಸಿಪ್. ಸೊ ಈ ಮಧ್ಯ ಲಾರ್ಡ್ ವಿಲಿಯಂ ಬೆಂಟಿಂಗ್ ಏನು ಭಾರತದ ಗವರ್ನರ್ ಜನರಲ್ ಆಗಿದ್ದರು, ಅವರ ಕಾಲದಲ್ಲಿ 1835ರಲ್ಲಿ ಒಂದು 10 ಜನರ ಒಂದು ಸಮಿತಿಯನ್ನು ನೇಮಕ ಮಾಡಿರು. ಜನರಲ್ ಕಮಿಟಿ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ ಅಂತ ಹೇಳಿಬಿಟ್ಟು ಸಾರ್ವಜನಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಒಂದು ಸಮಿತಿಯನ್ನು ನೇಮಕ ಮಾಡಿ 10 ಜನರನ್ನು ಅದರಲ್ಲಿ ನೇಮಕ ಮಾಡಿರು. ಆ ಸಮಿತಿಯ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ರು ಅಂದರೆ ಮೆಕಾಲೆ ಅದರ ಅಧ್ಯಕ್ಷ. ಸೊ ಈ ಆಂಗ್ಲಿಸ್ಟರು ಮತ್ತು ಓರಿಯೆಂಟಲಿಸ್ಟರು ಎರಡೂ ಕಡೆಯ ವಿಚಾರಗಳನ್ನೆಲ್ಲ ಸಾಕಷ್ಟು ಚರ್ಚೆ ಮಾಡಿ ಕೊನೆಗೆ ಮೆಕಾಲೆ ತನ್ನದೇ ಆದಂತಹ ಒಂದು ವರದಿಯನ್ನು ಸರ್ಕಾರಕ್ಕೆ ಕೊಟ್ಟ. ಅದನ್ನೇ ನೀವು ಮೆಕಾಲೆ ಮಿನಿಟ್ಸ್ ಅಂತ ನೀವು ಕರಿತೀರಾ. ಆನ್ 2 ಫೆಬ್ರವರಿ 1835 ಮೆಕಾಲೆ ಮಿನಿಟ್ಸ್ ಎನ್ನುವುದು ಬಂತು. ಈಗ ಅದರಲ್ಲಿ ಆತ ಏನು ಹೇಳಿದ್ದ ಅದೆಲ್ಲ ನಾವೀಗ ಹೋಗೋದು ಬೇಡ. ಆತ ಭಾರತದ ಪ್ರಾಚೀನ ವಿದ್ಯಾಭ್ಯಾಸದ ಪದ್ಧತಿಯ ಬಗ್ಗೆ, ಜ್ಞಾನದ ಬಗ್ಗೆ ಆತ ತುಂಬ ನಿಕೃಷ್ಟವಾಗಿ ಅದರಲ್ಲಿ ಮಾತಾಡಿದ್ದ. ಇಡೀ ಏಷ್ಯಾ ಮತ್ತು ಅರೇಬಿಯಾದ ದ ಎಂಟೈರ್ ಶೆಲ್ಫ್ಸ್ ಆಫ್ ಏಷ್ಯಾ ಆ್ಯಂಡ್ ಅರೇಬಿಯಾ ಈಸ್ ನಾಟ್ ಈಕ್ವಲ್ ಟು ಎ ಸಿಂಗಲ್ ಶೆಲ್ಫ್ ಆಫ್ ಯುರೋಪಿಯನ್ ಎಜುಕೇಷನ್, ಯುರೋಪಿಯನ್ ನಾಲೆಡ್ಜ್ ಅಂತ ಎಲ್ಲ ಆತ ಬರೆದಿದ್ದ. ಹಾಗಂತ ಹೇಳಿಬಿಟ್ಟು ಅವನು ಹೇಳಿದ್ದು ಸರಿ ಅಂತ ಅಲ್ಲ. ಈ ರೀತಿಯ ಒಂದು ನಿಕೃಷ್ಟವಾದಂತಹ ಭಾವನೆ ಆ ಒಂದು ಮೆಕಾಲೆಗೆ ಭಾರತೀಯ ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಇತ್ತು. ಹಾಗಾಗಿ ಈತ ತನ್ನದೇ ಆದಂತಹ ಒಂದು ವರದಿಯನ್ನು ಸರ್ಕಾರಕ್ಕೆ ಕೊಟ್ಟ. ಅದನ್ನು ವಿಲಿಯಂ ಬೆಂಟಿಂಗ್ ಆತನ್ನು ಮಾರ್ಚ್ 7, 1935ರಂದು ಅವರು ಅದನ್ನು ಒಪ್ಪಿಕೊಂಡು ಭಾರತದಲ್ಲಿ ಆಧುನಿಕ ಶಿಕ್ಷಣವನ್ನು ಅವರು ಜಾರಿಗೆ ತಂದರು. ಪಾಶ್ಚಾತ್ಯ ಶಿಕ್ಷಣ ಅಂದರೆ ಪಾಶ್ಚಾತ್ಯ ವಿಚಾರಧಾರೆಗಳನ್ನು ಇಂಗ್ಲಿಷ್ ಮಾಧ್ಯಮದಲ್ಲಿ ಭಾರತೀಯರಿಗೆ ಕೊಡಬೇಕು ಅಂತ ಹೇಳಿಬಿಟ್ಟು ವಿಲಿಯಂ ಬೆಂಟಿಂಗ್ ಅದಕ್ಕೆ ಅಸ್ಥಿಭಾರವನ್ನು ಹಾಕಿದ. ಹಾಗಾಗಿ ಭಾರತದಲ್ಲಿ ಆಧುನಿಕ ಶಿಕ್ಷಣದ ಒಂದು ಅಡಿಪಾಯ ಯಾರು ಹಾಕಿರು ಅಂದರೆ ಲಾರ್ಡ್ ವಿಲಿಯಂ ಬೆಂಟಿಂಗ್ ಅಂತ ನಾವು ಹೇಳ್ಬೋದು. ನೀವು ಮೆಕಾಲೆ ಮಿನಿಟ್ಸ್ ಯಾವಾಗ ಅದರಲ್ಲಿ ಏನೆಲ್ಲ ಇತ್ತು ಅನ್ನುವುದನ್ನು ಸಹ ನೀವು ನೋಡಿಕೊಳ್ಬಹುದು. ಇದನ್ನು ಬಿಟ್ಟರೆ ಹೀಗೆ ಇಂಗ್ಲೀಷ್ ಶಿಕ್ಷಣ ಎನ್ನುವುದು ಭಾರತದಲ್ಲಿ ಬ್ರಿಟಿಷರು ಏನು ಕೊಟ್ಟರು, ಅದರ ಉದ್ದೇಶ ಏನು, ಅದರ ಬಗ್ಗೆ ಎಲ್ಲ ನಾವೀಗ ಚರ್ಚೆ ಮಾಡೋದು ಬೇಡ. ಓಕೆ, ನಿಜವಾದ ಉದ್ದೇಶ ಏನಿತ್ತು, ನಿಜವಾಗಿ ಭಾರತೀಯರಿಗೆ ಅವರು ಶಿಕ್ಷಣವನ್ನು ಕೊಡಬೇಕು, ಭಾರತೀಯರ ಜ್ಞಾನಮಟ್ಟವನ್ನು ವಿಸ್ತಾರ, ಓಕೆ, ಅವೆಲ್ಲ ಈಗ ಚರ್ಚೆ ಬೇಡ. ಬಟ್ ಏನೆಲ್ಲ ಪ್ರಯತ್ನಗಳನ್ನು ಅವ್ರು ಮಾಡಿರು ಅಂತ ನಾವು ನೋಡ್ತಾ ಹೋಗೋಣ. 1835ರಲ್ಲಿ ಪಾಶ್ಚಾತ್ಯ ಶಿಕ್ಷಣ, ಇಂಗ್ಲೀಷ್ ಮಾಧ್ಯಮದ ಶಿಕ್ಷಣ ಭಾರತದಲ್ಲಿ ಜಾರಿಗೆ ಬರೋಕ್ಕೆ ಸಾಧ್ಯವಾಯಿತು. ಮುಂದೆ ಏನಾಯಿತು, ಅದರ ಬಗ್ಗೆ ಅದರಿಂದ ಏನೆಲ್ಲ ಉಪಯೋಗಗಳಾಯಿತು, ಎಷ್ಟು ಶಾಲಾ ಕಾಲೇಜುಗಳು ಸ್ಥಾಪನೆಯಾದೋ, ಇನ್ನೇನೆಲ್ಲ ರೀತಿಯಲ್ಲಿ ಶಿಕ್ಷಣವನ್ನು ಭಾರತೀಯರಿಗೆ ಇನ್ನೂ ವಿಸ್ತರಿಸಬಹುದು ಅದನ್ನು ತಿಳ್ಕೊಳ್ಬೇಕು ಅಂತ ಹೇಳಿಬಿಟ್ಟು 1854ರಲ್ಲಿ ಚಾರ್ಲ್ಸ್ ವುಡ್ ಎನ್ನುವವನನ್ನು ಬ್ರಿಟಿಷ್ ಸರ್ಕಾರ ನೇಮಕ ಮಾಡಿತು. ಆತ ಒಂದು ವರದಿಯನ್ನು ಕೊಟ್ಟ. ಅದನ್ನೇ ನಾವು ಚಾರ್ಲ್ಸ್ ವುಡ್ಸ್ ಡೆಸ್ಪ್ಯಾಚ್ ಅಥವಾ ವುಡ್ಸ್ ರವಾನೆ ಅಂತಲೇ ನಾವು ಕರಿತೇವೆ. ಇದು ಭಾರತದಲ್ಲಿ ಈ ಒಂದು ಇಂಗ್ಲೀಷ್ ವಿದ್ಯಾಭ್ಯಾಸದ ಮ್ಯಾಗ್ನಾ ಕಾರ್ಟಾ ಅಂತಲೇ ಕರಿತೇವೆ. ಮ್ಯಾಗ್ನಾ ಕಾರ್ಟಾ ನಿಮಗೆ ಗೊತ್ತಿದೆ, ಬ್ರಿಟಿಷ್ ಪಾರ್ಲಿಮೆಂಟ್ನಲ್ಲಿ 1215ರಲ್ಲಿ ಜಾರಿಗೆ ಬಂದಂತಹ ಒಂದು ಕಾಯಿದೆ. ಆ ಕಾಯಿದೆಯ ಮೂಲಕ ಯಾವ ರೀತಿ ರಕ್ತರಹಿತವಾಗಿ ಇಂಗ್ಲೆಂಡಿನ ರಾಜತ್ವದಿಂದ ಅಧಿಕಾರವನ್ನು ಪಾರ್ಲಿಮೆಂಟ್ಗೆ ವರ್ಗಾಯಿಸುವಂತಹ ಕೆಲಸ ಏನಾಯಿತು. ಹಾಗೆ ಇಲ್ಲಿ ಬಹುದೊಡ್ಡ ಕ್ರಾಂತಿ ಎನ್ನುವುದು ಶಿಕ್ಷಣ ಕ್ಷೇತ್ರದಲ್ಲಿ ಈ ಒಂದು ವುಡ್ಸ್ ರವಾನೆಯಿಂದ ಆಯಿತು ಅಂತ ನಾವು ಹೇಳ್ಬೋದು. ಭಾರತದಲ್ಲಿ ಶಿಕ್ಷಣ ವ್ಯವಸ್ಥೆಯ ಒಂದು ಅಮೂಲಾಗ್ರ ಬದಲಾವಣೆಗೆ ಈ ಒಂದು ವುಡ್ಸ್ ರವಾನೆ ತನ್ನ ಒಂದು ವರದಿಯನ್ನು ಅದು ಕೊಡ್ತು.
ರೈಟ್. ಸೊ ಇದನ್ನು ಒಂದು ಸ್ವಲ್ಪ ನೀವು ಚೆನ್ನಾಗಿ ನೋಡ್ಕೊಳ್ತಾ ಹೋಗಿ, ಏಕೆಂದರೆ ಇದೇ ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಉನ್ನತ ಶಿಕ್ಷಣದ ಬೆಳವಣಿಗೆಗೆ ಬಹುದೊಡ್ಡ ಅಡಿಪಾಯವನ್ನು ವುಡ್ಸ್ ಡೆಸ್ಪ್ಯಾಚ್ ಆಗ್ತು. ಫಾರ್ ದ ಫಸ್ಟ್ ಟೈಮ್ ಇದು ಭಾರತದಲ್ಲಿ ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡಬೇಕು, ಲಂಡನ್ನ ವಿಶ್ವವಿದ್ಯಾಲಯಗಳ ಮಾದರಿಯಲ್ಲಿ ಭಾರತದಲ್ಲಿ ವಿಶ್ವವಿದ್ಯಾಲಯಗಳು, ಉನ್ನತ ಶಿಕ್ಷಣದ ಬೆಳವಣಿಗೆಗೆ ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿಬಿಟ್ಟು ಆತ ರೆಕಮೆಂಡೇಷನ್ಸನ್ನು ಮಾಡ್ದ. ಅದರ ಆಧಾರದ ಮೇಲೆ ಮೊಟ್ಟ ಮೊದಲ ಬಾರಿಗೆ 1858ರಲ್ಲಿ ಭಾರತದಲ್ಲಿ 3 ಸ್ಥಳಗಳಲ್ಲಿ ವಿಶ್ವವಿದ್ಯಾಲಯಗಳು ಸ್ಥಾಪನೆಯಾದವು. ಒಂದು ಕಲ್ಕಟ್ಟಾದಲ್ಲಿ, ಒಂದು ಬಾಂಬೆಯಲ್ಲಿ, ಮತ್ತೊಂದು ಮದ್ರಾಸಲ್ಲಿ. ಸೊ ಇವೇ ಭಾರತದಲ್ಲಿ ಸ್ಥಾಪನೆಯಾದ ಈ ಒಂದು ಮಾಡರ್ನ್ ಎಜುಕೇಷನ್ ಅಂತ ನಾವೇನು ಕರಿತೀವಿ, ಆಧುನಿಕ ಶಿಕ್ಷಣ ಅಂತ ನಾವೇನು ಕರಿತೀವಿ, ಅದರ ಒಂದು ಅಡಿಯಲ್ಲಿ ಸ್ಥಾಪನೆಯಾದಂತಹ ವಿಶ್ವವಿದ್ಯಾಲಯಗಳು. ಆದರೆ ನಮ್ಮ ಪ್ರಾಚೀನ ವಿಶ್ವವಿದ್ಯಾಲಯಗಳು ನಾವೀಗಾಗಲೇ ಮಾತನಾಡಿದ್ದೇವೆ. ಸೊ ಇದು ಆಧುನಿಕವಾದ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ನೀಡುವ ಸಲುವಾಗಿ ಬ್ರಿಟಿಷರು ತಂದಂತಹ ಒಂದು ಶಿಕ್ಷಣ ವ್ಯವಸ್ಥೆ ಈ ಒಂದು ವಿಶ್ವವಿದ್ಯಾಲಯಗಳು. ಓಕೆ, ಅವರ ಪ್ರಯತ್ನ ಅಲ್ಲಿಗೆ ನಿಲ್ಲಲೇ ಇಲ್ಲ. ವಿಶ್ವವಿದ್ಯಾಲಯಗಳ ಸ್ಥಾಪನೆಯಾದೋ, ಅವುಗಳ ಸಂಖ್ಯೆಗಳು ಜಾಸ್ತಿ ಆಗ್ತಾ ಹೋದೋ, ಶಾಲಾ ಕಾಲೇಜುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಯಿತು, ಟೀಚರ್ಸ್ ಟ್ರೈನಿಂಗ್ ಕಾಲೇಜುಗಳು ಸ್ಥಾಪನೆಯಾದೋ, ಹೀಗೆ ಎಲ್ಲ ರೀತಿಯ ಟೆಕ್ನಿಕಲ್, ನಾನ್ ಟೆಕ್ನಿಕಲ್ ಎಲ್ಲ ರೀತಿಯ ಒಂದು ಶಿಕ್ಷಣ ಎನ್ನುವುದು ಕೊಡೋಕೆ ಶುರು ಮಾಡಿರು. ಆದರೆ ಕಾಲಕ್ಕೆ ತಕ್ಕಂತೆ ಬ್ರಿಟಿಷರು ಈ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ಪರಾಮರ್ಶನ ಮಾಡಬೇಕು, ಇನ್ನೂ ಉನ್ನತಗೊಳಿಸಬೇಕದನ್ನು, ಅದನ್ನು ಇನ್ನೂ ಹೆಚ್ಚು ಜನರಿಗೆ ತಲುಪಿಸಬೇಕು ಎನ್ನುವ ಈ ಒಂದು ನಿಟ್ಟಿನಲ್ಲಿ ಮತ್ತು ಹಲವಾರು ಪ್ರಯತ್ನಗಳನ್ನು ಮಾಡಿದರು. ಹಾಗಾಗಿ ಹಲವಾರು ಆಯೋಗಗಳನ್ನು ಅವರು ರಚನೆ ಮಾಡ್ತಾ ಹೋದರು. ಸೊ ಇಲ್ಲಿ ಕೆಲವಾರು ಆಯೋಗಗಳನ್ನು ಮಾತ್ರ ನಾನು, ತುಂಬ ಪ್ರಮುಖವಾದಂತಹ ಆಯೋಗಗಳನ್ನು ಮಾತ್ರ ನಾನು ನಿಮ್ಮ ಮುಂದೆ ತುಂಬ ಬ್ರೀಫಾಗಿ ಇಡ್ತಾ ಹೋಗ್ತೇನೆ. ಸೊ ಆ ನಿಟ್ಟಿನಲ್ಲಿ 54ರಲ್ಲಿ ವುಡ್ಸ್ ಡೆಸ್ಪ್ಯಾಚ್ ಬಂತು, ಅದರಿಂದ ಸಾಕಷ್ಟು ಬೆಳವಣಿಗೆಗಳಾದೋ. ಆದರೂ ಇಲ್ಲ, ಮುಂದೆ ಇನ್ನೇನು ಬದಲಾವಣೆ ತರಬಹುದು ಅನ್ನುವ ನಿಟ್ಟಿನಲ್ಲಿ ಹಂಟರ್ ಕಮಿಷನ್ ಅಂತ ಸ್ಥಾಪನೆ ಮಾಡಿರು. ಡಬ್ಲ್ಯೂ ಹಂಟರ್ ಅವರ ನೇತೃತ್ವದಲ್ಲಿ 1882ರಲ್ಲಿ ವುಡ್ಸ್ ರವಾನಿಯ ಒಂದು ರೆಕಮೆಂಡೇಶನ್ಸ್ ಎಷ್ಟು ಬಂದಿದ್ದಾವೆ, ಹೇಗಾಗಿದ್ದಾವೆ, ಕಾರ್ಯರೂಪಕ್ಕೆ ಬಂದಿದ್ದಾವ ಇಲ್ವಾ ಅಂತ ನೋಡುವ ಸಲುವಾಗಿ ಸೊ ಇದು ತನ್ನದೇ ಆದಂತಹ ಒಂದು ವರದಿಯನ್ನು ಇದು ಕೊಡ್ತಾ ಹೋಯಿತು. ಪ್ಲೀಸ್ ಈ ಕಮಿಷನ್ಗಳನ್ನ ಒಂದೊಂದೇ ನೋಡ್ಕೊಳ್ತಾ ಹೋಗಿ. ಇದನ್ನು ಬಿಟ್ಟರೆ ಮತ್ತೊಂದು ಪ್ರಮುಖವಾದ ಹೆಜ್ಜೆ ಅಂದರೆ 1904ರಲ್ಲಿ ಬಂದಂತಹ ಇಂಡಿಯನ್ ಯೂನಿವರ್ಸಿಟೀಸ್ ಆ್ಯಕ್ಟ್. ಲಾರ್ಡ್ ಕರ್ಜನ್ ಆಗ ಭಾರತದ ವೈಸರಾಯಿಯಾಗಿ ಬಂದಿದ್ದ. ಆತ ಮೊದಲೇ ಭಾರತದ ವಿರೋಧಿಯಾಗಿದ್ದ. ಒಂದು ರೀತಿಯ ಸರ್ವಾಧಿಕಾರಿ ಧೋರಣೆಯನ್ನು ಹೊಂದುವ ಮೂಲಕ ವಿಶ್ವವಿದ್ಯಾಲಯಗಳನ್ನು ಸಹ ಸರ್ಕಾರದ ಕಪಿಮುಷ್ಟಿಗೆ ತರಬೇಕು, ಸರ್ಕಾರದ ನಿಯಂತ್ರಣಕ್ಕೆ ತರಬೇಕು ಎನ್ನುವಂತಹ ಒಂದು ನಿಟ್ಟಿನಲ್ಲಿ, ಏಕೆಂದರೆ ನಿಮಗೆಲ್ಲ ಗೊತ್ತಿದೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ನೇತೃತ್ವದಲ್ಲಿ ಹೋರಾಟ ಎನ್ನುವುದು ದೊಡ್ಡ ಪ್ರಮಾಣದಲ್ಲಿ ಅದು ಮಂದಗಾಮಿಗಳ ಒಂದು ಪ್ರಯತ್ನ ಇರ್ಬೋದು, ತೀವ್ರಗಾಮಿಗಳ ಒಂದು ಪ್ರಯತ್ನ ಇರ್ಬೋದು. ಸೊ ಒಂದು ರೀತಿಯ ಭಾರತೀಯರಲ್ಲಿ ಈ ರಾಷ್ಟ್ರೀಯ ಪ್ರಜ್ಞೆ ಎನ್ನುವುದು ದೊಡ್ಡ ಪ್ರಮಾಣದಲ್ಲಿ ಬೆಳೆಯುತ್ತಿದ್ದಂತಹ, ಚಿಗುರುತ್ತಿದ್ದಂತಹ, ಜಾಗೃತಗೊಳ್ಳುತ್ತಿದ್ದಂತಹ ಕಾಲ ಇದು. ಹಾಗಾಗಿ ಅದಕ್ಕೆಲ್ಲ ಜಾಗ ಎಲ್ಲಿದೆಲ್ಲ ಆಗ್ತಾ ಇದೆ ಅಂದರೆ ಯೂನಿವರ್ಸಿಟಿಗಳಲ್ಲಿ ಅಂತ ಹೇಳಿಬಿಟ್ಟು ವಿಶ್ವವಿದ್ಯಾಲಯಗಳನ್ನು ಸರ್ಕಾರದ ನಿಯಂತ್ರಣಕ್ಕೆ ತರಬೇಕು. ವಾಟ್ ಈಸ್ ಸ್ಟಾರ್ಟ್ ದಟ್ ನೀಡ್ ಟು ಬಿ ಮಾನಿಟರ್ಡ್. ಯಾರು ಏನು ಪಾಠ ಮಾಡ್ತಾ ಇದ್ದಾರೆ, ಯಾವ ರೀತಿ ಜನಗಳ ತಲೆಗೆ ಬೇರೆ ಏನೋ ಹೇಳ್ತಾ ಇದ್ದಾರೆ, ಬ್ರಿಟಿಷ್ ವಿರೋಧಿ ನೀತಿಗಳನ್ನು ಅಂತ ಹೇಳಿಬಿಟ್ಟು ಎಲ್ಲ ನಿಯಂತ್ರಣ ತರಬೇಕು ಅಂತ ಹೇಳಿಬಿಟ್ಟು ಈ ಒಂದು ವಿಶ್ವವಿದ್ಯಾಲಯಗಳ ಕಾಯ್ದೆಯನ್ನೇ ಆತ ತಂದುಬಿಟ್ಟ. ಸೊ ಈ ಒಂದು ಕಾಯ್ದೆಯನ್ನು ತಂದು ಆತ ವಿಶ್ವವಿದ್ಯಾಲಯಗಳನ್ನು ತನ್ನ ಸರ್ಕಾರದ ಅಧೀನಕ್ಕೆ ತರುವಂತಹ ಕೆಲಸವನ್ನು ಆತ ಮಾಡ್ದ. ಪ್ಲೀಸ್ ಅದನ್ನು ನೀವು ನೋಡ್ಕೊಳ್ತಾ ಹೋಗಿ. ರೈಟ್. ಇದಾದ ನಂತರ 1719ರಲ್ಲಿ ಈ ಒಂದು ಸ್ಯಾಡ್ಲರ್ ಯೂನಿವರ್ಸಿಟಿ ಕಮಿಷನ್ ಅಂತ ಮಾಡಿರು. ಬರೀ ಹೈಯರ್ ಎಜುಕೇಷನ್ ಅಷ್ಟೇ ನಾವಿಲ್ಲಿ ಗಮನ ಹರಿಸ್ತಾ ಇರೋದು. ಸ್ಯಾಡ್ಲರ್ ಯೂನಿವರ್ಸಿಟಿ ಕಮಿಷನ್ ಅಂತ ಹೇಳಿಬಿಟ್ಟು ಒಂದು ಆಯೋಗವನ್ನು ರಚನೆ ಮಾಡಲಾಯಿತು. ಆ್ಯಕ್ಚುಲಿ ಇದನ್ನು ನೇಮಕ ಮಾಡಿದ್ದು ಇಡೀ ಭಾರತದ ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಏನೋ ಒಂದು ರೂಪುರೇಷೆ ಕೊಡಲಿ ಅಂತ ಅಲ್ಲ. ಕಲ್ಕತ್ತಾ ವಿಶ್ವವಿದ್ಯಾಲಯದಲ್ಲಿ ಬಹುದೊಡ್ಡ ಸಮಸ್ಯೆಗಳು ಉಂಟಾಗಿದ್ದು, ಆ ಸಮಸ್ಯೆಗಳನ್ನೆಲ್ಲ ಹೇಗೆ ಪರಿಹಾರ ಮಾಡಬೇಕು, ಅದಕ್ಕೆ ನೀವೇನಾದರೂ ಮಾಹಿತಿ ಕೊಡಿ ಅಂತ ಹೇಳಿಬಿಟ್ಟು ಈ ಸ್ಯಾಡ್ಲರ್ ಎನ್ನುವವನು, ಇವನು ಇಂಗ್ಲೆಂಡಿನ ಲೀಡ್ಸ್ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆಗಿದ್ದ. ಸೊ ಅವನನ್ನು ನೇಮಕ ಮಾಡಿರು. ಅವನು ಒಂದು ವರದಿಯನ್ನು ಆತ ವರದಿಯನ್ನು ಕೊಟ್ಟು ಅದರಲ್ಲಿ ಆತ ಹೇಳ್ದ, ಪ್ರಾಥಮಿಕ ಹಂತದಿಂದ ವಿಶ್ವವಿದ್ಯಾಲಯ ಹಂತದವರೆಗೆ ಶಿಕ್ಷಣದಲ್ಲಿ ಅಮೂಲಾಗ್ರವಾದಂತಹ ಒಂದು ಬದಲಾವಣೆ ಎನ್ನುವುದಾಗಬೇಕು ಅಂತ ಆತ ಹೇಳ್ದ. 13 ವಾಲ್ಯೂಮ್ ರಿಪೋರ್ಟ್ ಅವನು ಅದನ್ನು ಸಬ್ಮಿಟ್ ಮಾಡ್ದ. ನೋಡಿ, ಅದರಲ್ಲಿ ಸೆಪರೇಟಿಂಗ್ ಇಂಟರ್ಮೀಡಿಯೇಟ್ ಎಜುಕೇಷನ್ ಫ್ರಮ್ ಯೂನಿವರ್ಸಿಟೀಸ್ ಅಂತ ಹೇಳ್ದ.
ಕೆಳ ಹಂತದ ಒಂದು ಶಾಲಾ ಕಾಲೇಜುಗಳ ವಿದ್ಯಾಭ್ಯಾಸವನ್ನು ವಿಶ್ವವಿದ್ಯಾಲಯಗಳ ಒಂದು ಇದರಿಂದ ಪರಿಧಿಯಿಂದ ತೆಗಿಬೇಕು. ಏಕೆಂದರೆ ಹೈಯರ್ ಎಜುಕೇಷನ್, ಯೂನಿವರ್ಸಿಟಿ ಎಜುಕೇಷನ್ ಈಸ್ ಸಮಥಿಂಗ್ ಡಿಫ್ರೆಂಟ್ ಆ್ಯಂಡ್ ದಟ್ ನೀಡ್ ಟು ಬಿ ಕೆಪ್ಟ್ ಸಪ್ರೇಟ್ಲಿ ಅಂತ. ಆಮೇಲೆ ಎಸ್ಟಾಬ್ಲಿಷ್ಮೆಂಟ್ ಆಫ್ ಇಂಟರ್ಮೀಡಿಯೇಟ್ ಕಾಲೇಜಸ್, ಆಮೇಲೆ ಪ್ರಮೋಷನ್ ಆಫ್ ಮದರ್ ಟಂಗ್ ಎಜುಕೇಷನ್ ಆ್ಯಂಡ್ ಇಂಪ್ರೂವಿಂಗ್ ಟೀಚರ್ ಟ್ರೈನಿಂಗ್. ಸೊ ಇದಕ್ಕೆಲ್ಲ ಆತ ಒಂದು ರೆಕಮೆಂಡೇಷನ್ಸನ್ನು ಮಾಡ್ದ. ಅದನ್ನು ಬಿಟ್ಟರೆ ಮತ್ತೊಂದು ಬೆಳವಣಿಗೆ ಹಾರ್ಟಾಗ್ ಕಮಿಟಿ ಅಂತ ಹೇಳಿಬಿಟ್ಟು 1929ರಲ್ಲಿ ಈ ಕಮಿಟಿಯನ್ನು ಬ್ರಿಟಿಷ್ ಸರ್ಕಾರ ನೇಮಕ ಮಾಡ್ತು. ಸರ್ ಫಿಲಿಪ್ ಹಾರ್ಟಾಗ್ ಈ ಒಂದು ಸಮಿತಿಯ ಅಧ್ಯಕ್ಷನಾಗಿದ್ದ. ಈತ ಸಹ ಈ ಒಂದು ಏನದು ಗುಣಮಟ್ಟವನ್ನು ಸುಧಾರಣೆ ಮಾಡುವ ನಿಟ್ಟಿನಲ್ಲಿ ಏನು ಮಾಡಬೇಕು ಅಂತ ಹೇಳಿಬಿಟ್ಟು ಬ್ರಿಟಿಷ್ ಸರ್ಕಾರಕ್ಕೆ ಆತ ವರದಿಯನ್ನು ಆತ ಕೊಟ್ಟ. ಅದಾದ ನಂತರ 37ರಲ್ಲಿ ಜಾಕಿರ್ ಹುಸೇನ್ ಸಮಿತಿ ಅಂತ ಹೇಳಿಬಿಟ್ಟು ಬ್ರಿಟಿಷರು ಸ್ಥಾಪನೆ ಮಾಡಿರು. ಏಕೆಂದರೆ ಇವತ್ತಿಗಾಗಲೇ ಈ ವಾರ್ಧಾ ಸಿಸ್ಟಮ್ ಆಫ್ ಎಜುಕೇಷನ್ ಅಂತ ಹೇಳಿಬಿಟ್ಟು ಆ ಕಾಲದಲ್ಲಿ ದೊಡ್ಡ ಪ್ರಮಾಣದ ಒಂದು ಚರ್ಚೆ ಎನ್ನುವುದು ಆಗಿತ್ತು. ಆ ವಾರ್ಧಾ ಸ್ಕೀಮ್ ಆಫ್ ಎಜುಕೇಷನನ್ನು ಹೇಗೆ ಜಾರಿಗೆ ತರಬೇಕು ಭಾರತದ ಶಿಕ್ಷಣ ರಂಗದಲ್ಲಿ ಎನ್ನುವುದನ್ನು ಒಂದು ವರದಿ ಕೊಡಿ ಅಂತ ಹೇಳಿಬಿಟ್ಟು ಜಾಕಿರ್ ಹುಸೇನ್ ಸಮಿತಿಯನ್ನು ಸರ್ಕಾರ 37ರಲ್ಲಿ ನೇಮಕ ಮಾಡಿತ್ತು. ಅದನ್ನು ಬಿಟ್ಟರೆ ಸಾರ್ಜೆಂಟ್ ಕಮಿಷನ್ 1944ರಲ್ಲಿ ಸಾರ್ಜೆಂಟ್ ಕಮಿಷನ್ ಅಂತ ಹೇಳಿಬಿಟ್ಟು 44ರಲ್ಲಿ ಸ್ಥಾಪನೆ ಮಾಡಿರು. ಏಕೆಂದರೆ ನಿಮಗೆ ಗೊತ್ತಿದೆ 1939ರಲ್ಲಿ ದ್ವಿತೀಯ ಮಹಾಯುದ್ಧ ಎನ್ನುವುದು ಆರಂಭವಾಗಿತ್ತು. ಈ ಒಂದು ದ್ವಿತೀಯ ಯುದ್ಧದ ಒಂದು ಇದರಿಂದ ಶೈಕ್ಷಣಿಕ ವ್ಯವಸ್ಥೆಯ ಮೇಲೆ ಬಹುದೊಡ್ಡದಾದಂತಹ ಒಂದು ಪರಿಣಾಮ ಎನ್ನುವುದು ಬೀರಿತ್ತು. ಹಾಗಾಗಿ ಯುದ್ಧ ನಂತರದ ಕಾಲಘಟ್ಟದಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನು ಹೇಗೆ ಸುಧಾರಿಸಬೇಕು, ಅದಕ್ಕೇನೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಎನ್ನುವ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿಬಿಟ್ಟು ಈ ಸಾರ್ಜೆಂಟ್ ಆಯೋಗವನ್ನು ನೇಮಕ ಮಾಡಲಾಗಿತ್ತು. ಸೊ ಇದು ತನ್ನ ಒಂದು ವರದಿಯನ್ನು ಅದು ಕೊಡ್ತು. ಅದನ್ನು ಸಹ ಸರ್ಕಾರ ಜಾರಿಗೆ ತರುವ ಕೆಲಸವನ್ನು ಅದು ಮಾಡ್ತಾ ಹೋಯಿತು. ರೈಟ್. ಇನ್ನು ಅದನ್ನು ಬಿಟ್ಟರೆ ಸ್ವಾತಂತ್ರ್ಯ ನಂತರದ ಮೊಟ್ಟ ಮೊದಲ ಈ ಒಂದು ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಒಂದು ಆಯೋಗ ಅಂದರೆ ರಾಧಾಕೃಷ್ಣ ಕಮಿಷನ್. ಸರ್ವಪಲ್ಲಿ ರಾಧಾಕೃಷ್ಣ ಅವರ ನೇತೃತ್ವದಲ್ಲಿ ಈ ಒಂದು ಸಮಿತಿಯನ್ನು ನೇಮಕ ಮಾಡಿತ್ತು. ಇದನ್ನು ಯೂನಿವರ್ಸಿಟಿ ಎಜುಕೇಷನ್ ಕಮಿಷನ್ ಅಂತಲೇ ನಾವು ಕರಿತೇವೆ. ಸೊ ವಾಟ್ ವಾಸ್ ದ ಪರ್ಪಸ್ ಅಂದರೆ ರಿಫಾರ್ಮ್ಸ್ ಫಾರ್ ಹೈಯರ್ ಎಜುಕೇಷನ್ ಇನ್ ಇಂಡಿಯಾ. ಸ್ವಾತಂತ್ರ್ಯ ನಂತರದ ಭಾರತದಲ್ಲಿ ಉನ್ನತ ಶಿಕ್ಷಣದಲ್ಲಿ ಯಾವ ರೀತಿಯ ಬದಲಾವಣೆಗಳನ್ನು ಮಾರ್ಪಾಟುಗಳನ್ನು ತರಬೇಕು ಎನ್ನುವ ವಿಚಾರದ ಬಗ್ಗೆ ಮಾಹಿತಿ ಕೊಡಿ ಅಂತ ಈ ಒಂದು ಆಯೋಗವನ್ನು ರಚನೆ ಮಾಡಲಾಗಿತ್ತು. ವಾಟ್ ಶುಡ್ ಬಿ ದ ಗೋಲ್ಸ್ ಆ್ಯಂಡ್ ವಾಟ್ ವಿಲ್ ಬಿ ದ ಸ್ಟ್ರಕ್ಚರ್ ಆ್ಯಂಡ್ ದ ರಿಲವೆನ್ಸ್. ಉನ್ನತ ಶಿಕ್ಷಣದ ಉದ್ದೇಶ ಏನಾಗಿರಬೇಕು, ಆಮೇಲೆ ಅದು ಹೇಗಿರಬೇಕು, ರಚನೆ ಹೇಗಿರಬೇಕು ಮತ್ತು ಅದರ ಪ್ರಸ್ತುತತೆ ನಮಗೆ ಹೇಗಿರಬೇಕು ಅನ್ನುವ ವಿಚಾರಗಳನ್ನಿಟ್ಕೊಂಡು ಈ ಒಂದು ಆಯೋಗವನ್ನು ರಚನೆ ಮಾಡಲಾಗಿತ್ತು. ಅದು ತನ್ನ ಒಂದು ವರದಿಯನ್ನು ಕೊಡ್ತು. ಆದರೆ ಈ ಒಂದು ವರದಿಯ ತುಂಬ ಪ್ರಮುಖವಾದಂತಹ ಟೇಕ್ಅವೇ ಪಾಯಿಂಟ್ ಏನಂದರೆ ದಿಸ್ ರೆಕಮೆಂಡೆಡ್ ಫಾರ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನ್. ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನ್ ಅಂತ ಹೇಳಿಬಿಟ್ಟು ಉನ್ನತ ಶಿಕ್ಷಣವನ್ನು ನೋಡಿಕೊಳ್ಳುವ ನಿಟ್ಟಿನಲ್ಲಿ ಸ್ಥಾಪನೆಯಾದಂತಹ ಒಂದು ಸಂಸ್ಥೆ, ಎನ್ ಅಟಾನಮಸ್ ಇನ್ಸ್ಟಿಟ್ಯೂಷನ್ ಇನ್ ಇಂಡಿಯಾ. ಒಂದು ಸ್ವಾಯತ್ತ ಸಂಸ್ಥೆಯನ್ನು ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನ್ ಅಂತ ಹೇಳಿಬಿಟ್ಟು ಸ್ಥಾಪನೆ ಮಾಡೋಕ್ಕೆ ಅವರು ಹೇಳಿರು, ಅದನ್ನು ಸ್ಥಾಪನೆ ಮಾಡಿರು. ಏಕೆಂದರೆ ಉನ್ನತ ಶಿಕ್ಷಣಕ್ಕೆ ಬೇಕಾದಂತಹ ಧನ ಸಹಾಯ ಇದನ್ನೆಲ್ಲ ನಾವು ಯೂನಿವರ್ಸಿಟಿಗಳು ಕಾಲೇಜ್ಗಳಿಗೆ ಬೇಕಾದಂತಹ ಧನ ಸಹಾಯ ಇದನ್ನೆಲ್ಲ ನೋಡ್ಕೊಳ್ಳೋಕ್ಕೆ ಒಂದು ಧನ ಸಹಾಯ ಆಯೋಗ, ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನ್, ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗ ಅಂತಲೇ ನಾವು ಕರಿತೀವಿ. ಸೊ ಧನ ಸಹಾಯ ಆಯೋಗವನ್ನು ಸ್ಥಾಪನೆ ಮಾಡಬೇಕು ಅಂತ ಅವರು ಹೇಳಿರು. ಅದು ಸ್ಥಾಪನೆಯಾಯಿತು. ಹೆಚ್ಚು ಕಡಿಮೆ ಇತ್ತೀಚಿನವರೆಗೆ ಈ ಒಂದು ಇವಾಗಲೂ ಇದೆ UGC ಸ್ಟಿಲ್ ದೇ. ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗ ತನ್ನ ಕೆಲಸವನ್ನು ಅದು ಮಾಡ್ತಾ ಹೋಯಿತು. ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಎಲ್ಲ ರೀತಿಯ ಒಂದು ಮಾರ್ಗಸೂಚಿಗಳನ್ನು ಈ ಒಂದು UGC ನಮಗೆ ಕೊಡ್ತಾ ಬರ್ತಾ ಇದೆ. ಸೊ ಈ ರಾಧಾಕೃಷ್ಣ ಕಮಿಷನ್ ನೀವು ನೋಡ್ಕೊಳ್ಳಿ. ಅದನ್ನು ಬಿಟ್ಟರೆ ಕೊಥಾರಿ ಆಯೋಗ 64ರಿಂದ 66ರ ಒಂದು ಕಾಲಘಟ್ಟದಲ್ಲಿ ನ್ಯಾಷನಲ್ ಎಜುಕೇಷನ್ ಕಮಿಷನ್ ರೂಪದಲ್ಲಿ ಬಂದಂತಹ ಒಂದು ಆಯೋಗ ಕೊಠಾರಿ ಆಯೋಗ. ರೈಟ್. ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದಂತಹ ಒಂದು ಸಾಮಾನ್ಯ ವಿಚಾರಗಳನ್ನು ಚರ್ಚಿಸಿ ವರದಿಯನ್ನು ಕೊಡಬೇಕು ಅಂತ ದೌಲತ್ ಸಿಂಗ್ ಕೊಥಾರಿ ಅವರ ನೇತೃತ್ವದಲ್ಲಿ ಆಯೋಗ ಸ್ಥಾಪನೆಯಾಯಿತು. ಸೊ ಇದು ಈ 10+2+3 ಅಂದರೆ
ಈಗ ನಾವು ಅಲ್ಲೇ ಇದ್ದೀವಿ ಮತ್ತೆ 10+2+3 10ನೇ ಕ್ಲಾಸ್ ತನಕ ಏನದು ಶಾಲಾ ಶಿಕ್ಷಣ, +2 ಪ್ರೀ ಯೂನಿವರ್ಸಿಟಿ ಶಿಕ್ಷಣ, +3 ಡಿಗ್ರಿ ಲೆವೆಲ್ ಎಜುಕೇಷನ್. NEP ಬದಲಾವಣೆ ಆಗಿತ್ತು ಅಲ್ಪ ಸ್ವಲ್ಪ, ಆದರೆ ಮತ್ತೆ ನಾವು SEP ಅಲ್ಲಿಗೆ ಬಂದಿದ್ದೀವಿ. ಬಟ್ ದೇರ್ ಇಸ್ ಎ ಪ್ರಾವಿಷನ್ ಫಾರ್ 4th ಇಯರ್ ಅಲ್ಲಿದೆ. ಸೊ ಈ 10+2+3 ಸಿಸ್ಟಮ್ ಅನ್ನೋದು ಜಾರಿಗೆ ತರೋಕ್ಕೆ ಎಂಫಸೈಸ್ ಮಾಡ್ತು. ವೊಕೇಶನ್ ಎಜುಕೇಷನ್ ಕೊಡಬೇಕು, ಸೈನ್ಸ್ ಎಜುಕೇಷನ್ಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು. 3 ಲ್ಯಾಂಗ್ವೇಜ್ ಫಾರ್ಮುಲಾ, ತ್ರಿಭಾಷಾ ಸೂತ್ರ, ಅದನ್ನು ಶಿಕ್ಷಣದಲ್ಲಿ ಜಾರಿಗೆ ತರಬೇಕು. ಕಂಪಲ್ಸರಿ ಎಜುಕೇಷನ್ ಅಪ್ ಟು ದ ಏಜ್ ಆಫ್ 14. ಸೊ ಹೀಗೆ ಹಲವಾರು ವಿಚಾರಗಳನ್ನು ಅದು ಸರ್ಕಾರಕ್ಕೆ ಶಿಫಾರಸು ಮಾಡ್ತು. ಅದಲ್ಲದೆ ಆನಂತರ ಬಂದಂತಹ ಮತ್ತೊಂದು ಮಹತ್ತರವಾದ ಬದಲಾವಣೆ 1986ರಲ್ಲಿ ನಮ್ಮ ಅವತ್ತಿನ ಕಾಲಕ್ಕೆ ಯುವ ಪ್ರಧಾನಿಯಾಗಿ ಬಂದಿದ್ದಂತಹ ರಾಜೀವ್ ಗಾಂಧಿ ಅವರ ಒಂದು ಆಡಳಿತ ಕಾಲದಲ್ಲಿ ಬಂದಂತಹ ಈ ಒಂದು ನೂತನ ಶಿಕ್ಷಣ ನೀತಿ ಅನ್ನುವುದು, ರೈಟ್. ಸೊ ಇದು ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ಮಾಡುವ ಕೆಲಸವನ್ನು ಮಾಡ್ತು. ಫೋಕಸಿಂಗ್ ಆ್ಯಂಡ್ ಆನ್ ಈಕ್ವಲೈಸಿಂಗ್ ಆಪರ್ಚುನಿಟೀಸ್ ಫಾರ್ ಡಿಸ್ಅಡ್ವಾಂಟೇಜ್ಡ್ ಗ್ರೂಪ್ಸ್, ಅಂದರೆ ಸಮಾಜದಲ್ಲಿದ್ದಂತಹ ಶೋಷಿತ ಅಥವಾ ದಮನಿತ ವರ್ಗದ ಜನರಿಗೆ ಮತ್ತು ಲೈಫ್ ಲಾಂಗ್ ಲರ್ನಿಂಗ್, ಜೀವನ ಪರ್ಯಂತ ಕಲಿಕೆಗೆ ಇದು ಆಸ್ಪದವನ್ನು ಮಾಡಿಕೊಡುವಲ್ಲಿ ಪ್ರಮುಖವಾದ ಪಾತ್ರವನ್ನು ಇದು ವಹಿಸಿತು. ಆಮೇಲೆ ಎನ್ರೋಲ್ಮೆಂಟ್ ಬರೀ ಸ್ಕೂಲು ಕಾಲೇಜ್ಗಳಿಗೆ ಸೇರೋದಷ್ಟೇ ಅಲ್ಲ, ದೇ ಶುಡ್ ಬಿ ರಿಟೈನ್ ಟು ಕಂಪ್ಲೀಟ್ ದೇರ್ ಪ್ರೋಗ್ರಾಮ್ಸ್. ಸೊ ಅದಕ್ಕೇನೆಲ್ಲ ಮಾರ್ಗಸೂಚಿಗಳನ್ನು ಸಹ ಇದರಲ್ಲಿ ಹೇಳಲಾಯಿತು. ಆಮೇಲೆ ಈ ನೀತಿಯ ಬಹುದೊಡ್ಡ ವಿಶೇಷತೆ ಅಂದರೆ ನವೋದಯ ಶಾಲೆಗಳ ಸ್ಥಾಪನೆ. ಭಾರತಾದ್ಯಂತ ಈ ಒಂದು ನವೋದಯ ವಿದ್ಯಾಲಯಗಳನ್ನು ಸ್ಥಾಪನೆ ಮಾಡುವ ಮೂಲಕ ಒಂದು ದೊಡ್ಡ ಕ್ರಾಂತಿಯನ್ನು ಅವರು ಮಾಡಿದರು. ಇವತ್ತಿಗೂ ಸಹ ಈ ನವೋದಯ ಶಿಕ್ಷಣ ಸಂಸ್ಥೆಗಳು ದೊಡ್ಡ ಪ್ರಮಾಣದಲ್ಲಿ ತಮ್ಮ ಒಂದು ಪಾತ್ರವನ್ನು ವಹಿಸ್ತಾ ಇದ್ದಾವೆ ಎನ್ನುವುದು ವಿಶೇಷತೆ. ಅಲ್ಲದೆ ಈ ಒಂದು ಇನ್ಫಾರ್ಮಲ್ ಎಜುಕೇಷನ್ಗೆ ಅಂತ ಹೇಳಿಬಿಟ್ಟು ಓಪನ್ ಯೂನಿವರ್ಸಿಟಿಗಳು, ಇಗ್ನೋ, ಈ ಒಂದು ನ್ಯೂ ಎಜುಕೇಷನ್ ಪಾಲಿಸಿಯಿಂದ ಸ್ಥಾಪನೆಯಾದದ್ದು ಇವತ್ತು ಭಾರತದ ಬಹುದೊಡ್ಡ ಒಂದು ವಿಶ್ವವಿದ್ಯಾಲಯವಾಗಿ ಈ ಒಂದು ನಾವೇನು ಹೇಳ್ತೀವಿ ಕರೆಸ್ಪಾಂಡೆನ್ಸ್ ಕೋರ್ಸಸ್ಗಳನ್ನು ನೀಡುವಲ್ಲಿ ಅದು ಪ್ರಮುಖವಾದ ಪಾತ್ರವನ್ನು ಅದು ವಹಿಸ್ತಾ ಇದೆ. ಸೊ ಇನ್ನು ಬೇರೆ ಬೇರೆ ವಿಚಾರಗಳನ್ನು ಇದಕ್ಕೆ ಸಂಬಂಧಪಟ್ಟಂತೆ ನೀವು ಪಾಲನೆ ಮಾಡ್ಕೊಳ್ಬೋದು, ನೋಡ್ಕೊಳ್ಬಹುದು. 86ರ ಶಿಕ್ಷಣ ನೀತಿಯಲ್ಲಿದ್ದಂತಹ ಸಣ್ಣ ಪುಟ್ಟ ಒಂದು ಲೋಪದೋಷಗಳನ್ನೆಲ್ಲ ಸರಿ ಮಾಡಬೇಕು ಅಂತ ಹೇಳಿಬಿಟ್ಟು 1992ರಲ್ಲಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಂತ ಹೇಳಿಬಿಟ್ಟು ಜಾರಿಗೆ ತಂದರು. ಸೊ ಇಟ್ಸ್ ಎ ರಿವೈಸ್ಡ್ ಪ್ರೋಗ್ರಾಮ್ ಆಫ್ 1986 ನ್ಯಾಷನಲ್ ಎಜುಕೇಷನ್ ನ್ಯಾಷನಲ್ ಪಾಲಿಸಿ ಆಫ್ ಎಜುಕೇಷನ್ ಅಂತ ನಾವು ಹೇಳ್ಬೋದು. PV ನರಸಿಂಹರಾವ್ ಅವರ ಕಾಲದಲ್ಲಿ ಇದನ್ನು ಜಾರಿಗೆ ತಂದರು. ಸೊ ಇದು ಕ್ವಾಲಿಟಿ ಆ್ಯಂಡ್ ಆಕ್ಸೆಸಿಬಿಲಿಟಿ, ಅಂದರೆ ಗುಣಮಟ್ಟವನ್ನು ಹೆಚ್ಚು ಮಾಡಬೇಕು ಮತ್ತು ಎಲ್ಲರಿಗೂ ಶಿಕ್ಷಣ ಸಿಗುವಂತೆ ಮಾಡಬೇಕು ಎನ್ನುವುದು ಇದರ ಒಂದು ಉದ್ದೇಶ ಆಗಿತ್ತು. ರೈಟ್. ಸೊ ಯು ಪ್ಲೀಸ್ ಗೋ ಥ್ರೂ ದಿಸ್ ಒನ್ ಆಲ್ಸೋ. ಓಕೆ. ಸೊ ಇವೆಲ್ಲ ಯಾವ್ಯಾವ ಕಮಿಷನ್ಗಳನ್ನು ಬ್ರಿಟಿಷರ ಕಾಲದಲ್ಲಿ ಮತ್ತು ಸ್ವಾತಂತ್ರ್ಯ ನಂತರದ ಕಾಲಘಟ್ಟದಲ್ಲಿ ಸ್ಥಾಪನೆ ಮಾಡಿರು ಎನ್ನುವ ಕೆಲವಾರು ವಿಚಾರಗಳನ್ನು ಮಾತ್ರ ನಾನು ಹೇಳಿದೆ. ಇನ್ನೊಂದು 2-3 ವಿಚಾರಗಳನ್ನು ಹೇಳಿ ನನ್ನ ಮಾತನ್ನು ನಾನು ನಿಲ್ಲಿಸ್ತೇನೆ. ಒಂದು, ಈ ಉನ್ನತ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸಬೇಕು ಅಂತ ಹೇಳಿಬಿಟ್ಟು ನಮ್ಮ ಕೇಂದ್ರ ಸರ್ಕಾರ 1994ರಲ್ಲಿ ನ್ಯಾಕ್ ಎನ್ನುವಂತಹ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿತು. ಇದು ಒಂದು MHRD ಅಧೀನದ ಒಂದು ಸ್ವಾಯತ್ತವಾದಂತಹ ಒಂದು ಸಂಸ್ಥೆ. ಇದರ ಉದ್ದೇಶ ವಿಶ್ವವಿದ್ಯಾಲಯಗಳಲ್ಲಿ ಮತ್ತು ಕಾಲೇಜುಗಳಲ್ಲಿ ಗುಣಮಟ್ಟವನ್ನು ಹೆಚ್ಚಿಸುವುದು, ಟು ಎನ್ಹ್ಯಾನ್ಸ್ ದ ಕ್ವಾಲಿಟಿ. ಓಕೆ. ಇದರ ಕೇಂದ್ರ ಕಚೇರಿ ಬೆಂಗಳೂರಲ್ಲಿದೆ. ಬೆಂಗಳೂರು ಯೂನಿವರ್ಸಿಟಿ ಇದೆಯಲ್ವಾ, ಅದರ ಹತ್ರನೇ ನಾಗರಬಾವಿಲಿಯೇ ಇದರ ಕೇಂದ್ರ ಕಚೇರಿ ಇದೆ. ಇಲ್ಲಿಂದನೇ ಅದು ಇಡೀ ಭಾರತದಲ್ಲಿರುವ ವಿಶ್ವವಿದ್ಯಾಲಯಗಳು ಮತ್ತು ಕಾಲೇಜುಗಳ ಗುಣಮಟ್ಟವನ್ನು ವೃದ್ಧಿಸುವ ಕೆಲಸವನ್ನು ಅದು ಮಾಡ್ತಾ ಇದೆ. ಇದು ಕಾಲೇಜುಗಳ ಮತ್ತು ವಿಶ್ವವಿದ್ಯಾಲಯಗಳ ಒಂದು ಶಿಕ್ಷಣ ಅನ್ನುವುದು ಹೇಗಿದೆ ಅದನ್ನು ಅಸೆಸ್ ಮಾಡಿ ಅವುಗಳಿಗೆ ಒಂದು ಗ್ರೇಡನ್ನು ಕೊಡುವಂತಹ ಕೆಲಸವನ್ನು ಅದು ಮಾಡ್ತಾ ಇದೆ. ಸೊ ಏನೆಲ್ಲ ಅದು ಮಾಡುತ್ತೆ, ಹೇಗೆ ಮಾಡುತ್ತೆ, ಇದು ನೋಡಿ. ನ್ಯಾಕ್ ಈ ಒಂದು ಪ್ಯಾರಾಮೀಟರ್ಗಳನ್ನು ಇಟ್ಕೊಂಡು ಅಸೆಸ್ ಮಾಡುತ್ತೆ ಕಾಲೇಜು ಅದರ ಗುಣಮಟ್ಟ ಹೇಗಿದೆ ಅಥವಾ ವಿಶ್ವವಿದ್ಯಾಲಯದ ಗುಣಮಟ್ಟ ಹೇಗಿದೆ ಅಂತ ಹೇಳಿಬಿಟ್ಟು. ಕರಿಕ್ಯುಲರ್ ಆಸ್ಪೆಕ್ಟ್ಸ್, ಟೀಚಿಂಗ್ ಲರ್ನಿಂಗ್, ಎವ್ಯಾಲ್ಯೂಯೇಷನ್, ರಿಸರ್ಚ್, ಇನೋವೇಷನ್, ಎಕ್ಸ್ಟೆನ್ಷನ್,
ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಲರ್ನಿಂಗ್ ರಿಸೋರ್ಸಸ್, ಸ್ಟೂಡೆಂಟ್ ಸಪೋರ್ಟ್ ಆ್ಯಂಡ್ ಪ್ರೋಗ್ರೆಷನ್, ವಿದ್ಯಾರ್ಥಿಗಳಿಗೆ ಏನೆಲ್ಲ ನಾವು ಸಹಾಯವನ್ನು ಮಾಡ್ತೇವೆ ಮತ್ತು ಅವರು ಹೇಗೆ ಇಲ್ಲಿ ಶಿಕ್ಷಣವನ್ನು ಪಡೆದು ಇನ್ನೂ ಉನ್ನತ ಶಿಕ್ಷಣಕ್ಕೆ ಅವರು ಹೋಗ್ತಾರಾ ಇಲ್ವಾ, ಎಷ್ಟು ಜನ ಹೋಗ್ತಾರೆ ಅದರ ಬಗ್ಗೆ ತಿಳ್ಕೊಳ್ಳುತ್ತೆ. ಗವರ್ನೆನ್ಸ್, ಕಾಲೇಜು ವಿಶ್ವವಿದ್ಯಾಲಯಗಳ ಆಡಳಿತ ಹೇಗೆ ನಡೀತಾ ಇದೆ, ಅದರ ಲೀಡರ್ಶಿಪ್ ಹೇಗಿದೆ, ಮ್ಯಾನೇಜ್ಮೆಂಟ್ ಹೇಗೆ ನಡೀತಾ ಇದೆ, ಆಮೇಲೆ ಇನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಆ್ಯಂಡ್ ಬೆಸ್ಟ್ ಪ್ರಾಕ್ಟೀಸಸ್, ಯಾವುದೇ ಒಂದು ಕಾಲೇಜ್ ಇರ್ಬೋದು, ಪಾಠ ಪ್ರವಚನಗಳ ಜೊತೆಗೆ ಬೇರೆ ಸಮಾಜಕ್ಕೆ ಒಳಿತಾದ ಒಳ್ಳೆಯ ಕಾರ್ಯಗಳನ್ನು ಏನು ಮಾಡ್ತಾ ಇದೆ. ಸೊ ಅದರ ಆಧಾರದ ಮೇಲೆ ಇದು ಕಾಲೇಜುಗಳನ್ನು ಮತ್ತು ವಿಶ್ವವಿದ್ಯಾಲಯಗಳನ್ನು ಅವುಗಳ ಗುಣಮಟ್ಟವನ್ನು ಅಳೆಯುವ ಕೆಲಸವನ್ನು ಅದು ಮಾಡ್ತಾ ಇದೆ. ಅಳೆದು ಅವುಗಳಿಗೆ ಈ ರೀತಿಯಲ್ಲಿ ಗ್ರೇಡ್ ಕೊಡುವ ಕೆಲಸವನ್ನು ನ್ಯಾಕ್ ಮಾಡ್ತಾ ಇದೆ. ಆ CGPA ನಾವೇನು ಹೇಳ್ತೀವಿ 3.76 4 ಇದ್ದರೆ A++ ಅಂತ ಅದಕ್ಕೆ ಗ್ರೇಡ್ ಕೊಡ್ತಾರೆ. ಹಾಗೆ ಈ ಒಂದು ಗ್ರೇಡಿಂಗ್ ವ್ಯವಸ್ಥೆಯನ್ನು ನಾವು ಕಾಣಬಹುದು. ನಾವು ಇವತ್ತು ಬಿನಲ್ಲೇ ಇದ್ದೇವೆ. ವಿ ಆರ್ ಶಾರ್ಟ್ ಬೈ 0.4%. B+ ನಮ್ಮ ಕಾಲೇಜ್ ಬಗ್ಗೆ ಹೇಳ್ತಾ ಇದ್ದೀನಿ. ಈಗ ಒಂದು 6 ತಿಂಗಳ ಹಿಂದೆ ನಮ್ಮದು ಸಹ ಅಸೆಸ್ಮೆಂಟ್ ಆಯಿತು. ನಾವು ಇವತ್ತು 2.47 CGPA ಹೊಂದಿದ್ದೇವೆ. ಅಂದರೆ 0.4% ಬಂದಿದ್ರೆ ನಾವು B+ ಇರ್ತಾ ಇದ್ದು. ಅಲ್ಲಿ ನೋಡಿ 2.51 2.75 ಇದ್ದರೆ B+ ಅಂತ ಇದೆ ಅಲ್ವಾ. ಸೊ ಹೀಗೆ ಬೇರೆ ಬೇರೆ ಕಾಲೇಜುಗಳಿಗೆ, ಯೂನಿವರ್ಸಿಟಿಗಳಿಗೆ ಈ ಒಂದು ಗ್ರೇಡಿಂಗನ್ನು, ಶ್ರೇಯಾಂಕವನ್ನು ಅಥವಾ ಶ್ರೇಣಿಯನ್ನು ನೀಡುವಂತಹ ಕೆಲಸವನ್ನು ನ್ಯಾಕ್ ಮಾಡ್ತಾ ಇದೆ. ಇದರ ಉದ್ದೇಶ ಒಂದೇ, ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳ ಗುಣಮಟ್ಟವನ್ನು ಹೆಚ್ಚಿಸಬೇಕು. ಡಿ ಬಂದರೆ ಫೇಲು, ಮತ್ತೆ ಹೋಗಬೇಕು. ಓಕೆ ಸರ್, ಹಾಗಾದರೆ ಭಾರತದಲ್ಲಿ ನ್ಯಾಕ್ ಎಷ್ಟೊಂದು ವಿಶ್ವವಿದ್ಯಾಲಯಗಳಿದೆ, ಎಷ್ಟೊಂದು ಕಾಲೇಜುಗಳಿದೆ ನೋಡಿ. ಭಾರತದಲ್ಲಿ 1168 ವಿಶ್ವವಿದ್ಯಾಲಯಗಳಿದೆ, 1168 ವಿಶ್ವವಿದ್ಯಾಲಯಗಳಿದ್ದಾವೆ. ಅದರಲ್ಲಿ ನ್ಯಾಕ್ ಶ್ರೇಯಾಂಕಕ್ಕೆ ಒಳಪಟ್ಟಿರುವ, ನ್ಯಾಕ್ ಮೌಲ್ಯಾಂಕನಕ್ಕೆ ಒಳಪಟ್ಟಿರುವ ಯೂನಿವರ್ಸಿಟಿಗಳು ಎಷ್ಟು ಅಂದರೆ 498 ಅಷ್ಟೇ. ನಾಟ್ ಈವನ್ 50%. ಅಂದರೆ ಎಲ್ಲರೂ ಹೋಗಿಲ್ಲ. ಕಾಲೇಜುಗಳು, ನಮ್ಮಂಥ ಕಾಲೇಜುಗಳು ಎಷ್ಟು ನ್ಯಾಕ್ ಮಾನ್ಯತೆಗೆ ಒಳಪಟ್ಟಿದ್ದಾವೆ ಅಂದರೆ, ಒಟ್ಟಿರೋ ಕಾಲೇಜು 45,473 ಕಾಲೇಜುಗಳಿರೋದು ಭಾರತದಲ್ಲಿ. ಅದರಲ್ಲಿ 10,652 ಕಾಲೇಜುಗಳು. ಈ ಡಾಟಾ ಬಂದು ಡಿಸೆಂಬರ್ 24ರವರೆಗಿನ ಡಾಟಾ, ಅಪ್ ಟು 24 ಡಿಸೆಂಬರ್ 8 ಡಿಸೆಂಬರ್ 2024ವರೆಗಿನ ಒಂದು ಡಾಟಾ. ನಾನು ಆ ಕಡೆ ಒಂದು ಇಮೇಜ್ ಏನು ಹಾಕಿದ್ದೀನಿ, ಅದು ರಾಜ್ಯಸಭೆಯಲ್ಲಿ ಒಬ್ಬ ಪ್ರತಿನಿಧಿ, ಸದಸ್ಯ ಕೇಳಿರುವ ಪ್ರಶ್ನೆಗೆ ಸರ್ಕಾರ ಕೊಟ್ಟಿರುವಂತಹ ಉತ್ತರದ್ದು. ಸೊ ಅದರಲ್ಲಿ ನಿಮಗೆ ಈ ಡಾಟಾ ಸಿಗುತ್ತೆ. ಓಕೆ, ಸೊ ಹೀಗೆ ಉನ್ನತ ಶಿಕ್ಷಣದ ಗುಣಮಟ್ಟವನ್ನು ವೃದ್ಧಿಸುವಲ್ಲಿ ಸರ್ಕಾರ UGCಯ ಒಂದು ಅಡಿಯಲ್ಲಿ ಈ ನ್ಯಾಕ್ ಎನ್ನುವಂತಹ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ. ನ್ಯಾಕ್ ಬಗ್ಗೆ ಪ್ರಶ್ನೆ ಇದ್ದೇ ಇರುತ್ತೆ. ಓಕೆ, ಇದಲ್ಲದೆ ಮತ್ತೊಂದು ಸಂಸ್ಥೆ, ಬರೀ ಗುಣಮಟ್ಟ ಅಳೆದ್ರೆ ಸಾಲದು, ಮಕ್ಕಳಿಗೆ ರ್ಯಾಂಕ್ ಕೊಟ್ರೇ ಅವ್ರಿಗೆ ಏನೋ ಓದೋಕ್ಕೆ ಹುಮ್ಮಸ್ ಜಾಸ್ತಿ ಬರುತ್ತೆ. ಹಾಗಾಗಿ ವಿಶ್ವವಿದ್ಯಾಲಯಗಳಿಗೆ ಮತ್ತು ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ ರ್ಯಾಂಕನ್ನು ಸಹ ಕೊಡಬೇಕು. ಆಗ ಪೈಪೋಟಿ ಅನ್ನೋದು ಹೆಚ್ಚಾಗುತ್ತೆ, ಗುಣಮಟ್ಟ ಅನ್ನೋದು ಹೆಚ್ಚಾಗುತ್ತೆ ಅಂತ ಹೇಳಿಬಿಟ್ಟು ಸರ್ಕಾರ ನಿರ್ಧಾರ ಮಾಡಿ 1915ರಲ್ಲಿ NIRF ಅಂತ, ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ ಅಂತ ಹೇಳಿಬಿಟ್ಟು MHRDಯ ಒಂದು ನೇತೃತ್ವದಲ್ಲಿ ಇದನ್ನು ಸ್ಥಾಪನೆ ಮಾಡಲಾಯಿತು. ಇದನ್ನು NIRF ಅಂತ ನಾವು ಕರಿತೇವೆ. ಇದು ಭಾರತಾದ್ಯಂತ ಇರುವ ಉನ್ನತ ಶಿಕ್ಷಣ ಸಂಸ್ಥೆಗಳು, ಯೂನಿವರ್ಸಿಟಿ ಮತ್ತು ಕಾಲೇಜುಗಳಿಗೆ ಅವುಗಳ ಏನದು ಕ್ವಾಲಿಟಿಯ ಆಧಾರದ ಮೇಲೆ ರ್ಯಾಂಕ್, ಶ್ರೇಣಿಯನ್ನು ಕೊಡುವ ಕೆಲಸವನ್ನು ಇದು ಮಾಡ್ತಾ ಇದೆ. ಪ್ರತಿ ವರ್ಷ ಎಲ್ಲ ಕಾಲೇಜುಗಳು, ನಾವು ಸಹ ಹೋಗ್ತೇವೆ, ಎಲ್ಲ ಕಾಲೇಜುಗಳು ಸಹ ಅದು ಕೇಳುವ ಡಾಟಾವನ್ನು ನಾವು ಫೀಡ್ ಮಾಡ್ತೇವೆ. ಕೊನೆಗೆ ಅವರು ಒಂದು ರ್ಯಾಂಕ್ ಲಿಸ್ಟ್ ಅನೌನ್ಸ್ ಮಾಡ್ತಾರೆ. ಯು ಕ್ಯಾನ್ ವಿಸಿಟ್ NIRF ವೆಬ್ಸೈಟಲ್ಲಿ ವಿಸಿಟ್ ಮಾಡಿ ಅದರ ಏನೆಲ್ಲ ಕೆಲಸ, ಎಷ್ಟು ಕಾಲೇಜುಗಳು, ಯಾವ್ಯಾವ ರ್ಯಾಂಕ್ ಬಂದಿದೆ ಅದನ್ನೆಲ್ಲ ನೀವು ನೋಡಬಹುದು. ಅದನ್ನಿಟ್ಕೊಂಡೇ ಇವತ್ತು ಸಾಕಷ್ಟು ಜನ ಖಾಸಗಿ ವಿಶ್ವವಿದ್ಯಾಲಯಗಳು, ಖಾಸಗಿ ಕಾಲೇಜುಗಳು, ಖಾಸಗಿ ಸ್ವಾಯತ್ತ ಕಾಲೇಜುಗಳು ಅವರು ತಮ್ಮ ಪ್ರಚಾರದಲ್ಲಿ ದೊಡ್ಡದಾಗಿ ಬಳಸಿಕೊಳ್ತಾರೆ. ನಮ್ಮದು ಭಾರತದಲ್ಲಿ 54ನೇ ರ್ಯಾಂಕಲ್ಲಿದ್ದೀವಿ, 25ನೇ ರ್ಯಾಂಕಲ್ಲಿದ್ದೀವಿ, 10ನೇ ರ್ಯಾಂಕಲ್ಲಿದ್ದೇವೆ ಅಂತ ಹೇಳಿಬಿಟ್ಟು. ಸೊ ಇಟ್ಸ್ ಎ ರ್ಯಾಂಕಿಂಗ್ ಏಜೆನ್ಸಿ, ರೈಟ್. ಇದ್ರ ಬಗ್ಗೆ ಪ್ಲೀಸ್ ಮತ್ತಷ್ಟು ನೋಡ್ಕೊಳ್ಳಿ. ಇನ್ನೊಂದು ರೂಸಾ ಅಂತ ಹೇಳಿಬಿಟ್ಟು, ನಾನು ಆಗಲೇ ಈ ಒಂದು UGC ಬಗ್ಗೆ ನಾನು ಹೇಳ್ತಾ ಇದ್ದೆ, ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನ್ ಅಂತ ಹೇಳಿಬಿಟ್ಟು.
ರಾಧಾಕೃಷ್ಣನ್ ಕಮಿಟಿಯಲ್ಲಿ ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನನ್ನು ಸ್ಥಾಪನೆ ಮಾಡಬೇಕು, ವಿಶ್ವವಿದ್ಯಾಲಯಗಳಿಗೆ ಕಾಲೇಜುಗಳಿಗೆ ಧನ ಸಹಾಯ ಆಯೋಗ ಅಂತ ಹೇಳಿಬಿಟ್ಟು ಸ್ಥಾಪನೆ ಮಾಡಬೇಕು, ಅವುಗಳಿಗೆ ಹಣಕಾಸಿನ ಸಹಾಯ ಮತ್ತು ಇತರೆ ಇದನ್ನು ನೀಡಬೇಕು ಅಂತ ಹೇಳಿಬಿಟ್ಟು. ಆದರೆ ಧನ ಸಹಾಯ ಆ ಒಂದು ವಿಚಾರವನ್ನು ನೋಡಿಕೊಳ್ಳುವ ಸಲುವಾಗಿ ಸರ್ಕಾರ 2013ರಲ್ಲಿ ಈ ಒಂದು ಯೋಜನೆಯನ್ನು ಜಾರಿಗೆ ತಂತು. ರೂಸಾ ಅಂತ ಹೇಳಿಬಿಟ್ಟು, ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಇದು ರೂಸಾ ಹೆಸರೇ ಹೇಳುತ್ತೆ ನೋಡಿ, ರಾಷ್ಟ್ರೀಯ ಉಚ್ಚತರ ಶಿಕ್ಷಣ ಅಭಿಯಾನ ಅಂತ ಹೇಳಿಬಿಟ್ಟು. ಉಚ್ಚತರ ಅಂದರೆ ಉನ್ನತ ಶಿಕ್ಷಣ ಅಂತ ಹೇಳಿಬಿಟ್ಟು, ರಾಷ್ಟ್ರೀಯ ಉಚ್ಚತರ ಶಿಕ್ಷಣ ಅಭಿಯಾನ ಅಂತ ಹೇಳಿಬಿಟ್ಟು ರೂಸಾ ಎನ್ನುವಂತಹ ಒಂದು ಅಭಿಯಾನವನ್ನೇ ಅದು ಜಾರಿಗೆ ತಂತು. ಇದರ ಉದ್ದೇಶ UGCಯಲ್ಲಿದ್ದಂತಹ ಧನ ಸಹಾಯ ಆಯೋಗದ ಕಾರ್ಯವನ್ನು ಇದಕ್ಕೆ ಕೊಟ್ಟರು. ಧನ ಸಹಾಯ, ಹಣಕಾಸಿನ ಸಹಾಯ ನೀಡುವ ಕೆಲಸವನ್ನು UGCಯಿಂದ ತೆಗೆದು ಈ ಒಂದು ರೂಸಾಗೆ ಕೊಟ್ಟರು. ಸೊ ಇದು ಒಂದು ಕೇಂದ್ರ ಸರ್ಕಾರದ ಒಂದು ಯೋಜನೆ. ಕಾಲೇಜುಗಳಿಗೆ, ವಿಶ್ವವಿದ್ಯಾಲಯಗಳಿಗೆ ಅವುಗಳ ಬೆಳವಣಿಗೆಗೆ, ಅದು ಇನ್ಫ್ರಾಸ್ಟ್ರಕ್ಚರ್ ಬೆಳವಣಿಗೆ ಇರ್ಬೋದು, ಬೇರೆ ಬೇರೆ ರೀತಿಯ ಅಭಿವೃದ್ಧಿ ಇರ್ಬೋದು, ಅದಕ್ಕೆ ರಿಸರ್ಚ್ ಇರ್ಬೋದು, ಇದಕ್ಕೆಲ್ಲ ಹಣಕಾಸಿನ ಸಹಾಯವನ್ನು ಕೊಡಬೇಕು. ಆ ಹಣಕಾಸನ್ನು ಈ ರೂಸಾ ಮೂಲಕ ಚಾನಲೈಸ್ ಮಾಡಬೇಕು. ರಾಜ್ಯ ಸರ್ಕಾರದ ಮೂಲಕ ಕಾಲೇಜುಗಳಿಗೆ, ವಿಶ್ವವಿದ್ಯಾಲಯಕ್ಕೆ ಹಣಕಾಸಿನ ಒಂದು ನೆರವನ್ನು ನೀಡಬೇಕು. ಏನಕ್ಕೆ? ಟು ಇಂಪ್ರೂವ್ ಕ್ವಾಲಿಟಿ, ಟು ಇಂಪ್ರೂವ್ ಅಕ್ಸೆಸ್, ಸೊ ದಟ್ ಕಾಲೇಜುಗಳಿಗೆ, ವಿಶ್ವವಿದ್ಯಾಲಯಗಳಿಗೆ ಬರುವ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಹೆಚ್ಚು ಮಾಡಬೇಕು. ಆ್ಯಂಡ್ ಆಲ್ಸೋ ಈಕ್ವಿಟಿ ಇನ್ ಹೈಯರ್ ಎಜುಕೇಷನ್, ಎಲ್ಲರಿಗೂ ದೊರೆಯಬೇಕು, ಸಮಾನವಾಗಿ ಶಿಕ್ಷಣ ಎಲ್ಲರಿಗೂ ದೊರೆಯುವಂತೆ ಮಾಡಬೇಕು. ಅಂದರೆ ಅದಕ್ಕೆ ಹೆಚ್ಚಿನ ಸಹಾಯವನ್ನು ಮಾಡುವ ಮೂಲಕ ಅದನ್ನು ನಾವು ಸಾಧನೆ ಮಾಡಬಹುದು ಅಂತ ಹೇಳಿಬಿಟ್ಟು ಈ ಒಂದು ರೂಸಾವನ್ನು ಅವರು ಜಾರಿಗೆ ತಂದರು. ಸೊ ಇದು ಇಟ್ ಫೋಕಸಸ್ ಆನ್ ಟೀಚಿಂಗ್ ಲರ್ನಿಂಗ್ ಪ್ರಾಸೆಸ್, ಅಂದರೆ ಯಾವ ರೀತಿಯಲ್ಲಿ ಬೋಧನೆಯನ್ನು ಮಾಡಬೇಕು, ವಿದ್ಯಾರ್ಥಿಗಳು ಹೇಗೆ ಅದನ್ನು ಕಲಿಬೇಕು, ಅದರ ಬಗ್ಗೆ ಹೆಚ್ಚು ಒತ್ತನ್ನು ಕೊಡುತ್ತೆ. ಡೆವಲಪಿಂಗ್ ಲೀಡರ್ಶಿಪ್, ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಅಡ್ರೆಸ್ಸಿಂಗ್ ರೀಜನಲ್ ಇಂಬ್ಯಾಲೆನ್ಸಸ್. ಏಕೆಂದರೆ ಭಾರತದ ಬೇರೆ ಬೇರೆ ಭಾಗದಲ್ಲಿ ಶಿಕ್ಷಣ ಒಂದೇ ರೀತಿಯಲ್ಲಿ ಬೆಳವಣಿಗೆ ಎನ್ನುವುದಾಗಿಲ್ಲ. ವಿಶೇಷವಾಗಿ ಈ ಒಂದು ನಾರ್ತ್ ಈಸ್ಟ್ ಕಡೆ, ಈಶಾನ್ಯ ಭಾಗದಲ್ಲಿ ಅಲ್ಲೆಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಕಾಲೇಜುಗಳ ಶಿಕ್ಷಣವನ್ನು ಉತ್ತಮ ಮಾಡಬೇಕು ಅಂತ ಹೇಳಿಬಿಟ್ಟು ಈ ಒಂದು ರೂಸಾ ಕೆಲಸವನ್ನು ಮಾಡ್ತಾ ಇದೆ. ಸೊ ಉನ್ನತ ಶಿಕ್ಷಣವನ್ನು ಸಾರ್ವತ್ರೀಕರಣಗೊಳಿಸುವಲ್ಲಿ, ಅದರ ಗುಣಮಟ್ಟವನ್ನು ಹೆಚ್ಚಿಗೆ ಮಾಡುವಲ್ಲಿ, ಎಲ್ಲರಿಗೂ ದೊರೆಯುವಂತೆ ಮಾಡುವಲ್ಲಿ ಈ ರೂಸಾ ತನ್ನ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ನಮ್ಮ ಇನ್ಸ್ಟಿಟ್ಯೂಷನ್ ಸಹ ರೂಸಾ ಅನುದಾನಕ್ಕೆ ಒಳಪಟ್ಟಿತ್ತು. ಮೊದಲನೇ ಹಂತದ ರೂಸಾದಲ್ಲಿಯೇ ನಮ್ಮ ಕಾಲೇಜಿಗೆ ಸಾಕಷ್ಟು ಅನುದಾನ ಬಂದು ಈ ಒಂದು ಕಾಲೇಜಿನ ಸಾಕಷ್ಟು ಮೂಲಭೂತ ಸೌಕರ್ಯಗಳು ವೃದ್ಧಿಸೋಕೆ ಅವಕಾಶ ಮಾಡಿಕೊಟ್ಟಿತ್ತು. ಸೊ ಈ ವಿಚಾರಗಳಿಗೆ ನಾನು ಸದ್ಯಕ್ಕೆ ನಿಲ್ಲಿಸ್ತೇನೆ. ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಮತ್ತಷ್ಟು ವಿಚಾರಗಳನ್ನು ನಮ್ಮ ಸತೀಶ್ ಸರ್ ಅವರು ನಿಮ್ಮ ಜೊತೆ ಚರ್ಚೆ ಮಾಡಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೊ ಇದು ಒಂದು ರೂಪರೇಷೆ ಅಷ್ಟೇ. ನೀವೇನೆಲ್ಲ ಓದಬೇಕಾಗುತ್ತೆ ಹೈಯರ್ ಎಜುಕೇಷನ್ ಅಂಡರಲ್ಲಿ ಅನ್ನುವುದಕ್ಕೆ ಒಂದು ಪಕ್ಷಿ ನೋಟ ಅಷ್ಟೇ. ಸೊ ಈ ಹೆಡ್ಡಿಂಗ್ಸ್ಗಳಲ್ಲಿ ಯು ಪ್ಲೀಸ್ ರೆಫರ್ ಮೋರ್, ಒಂದಷ್ಟು ಪಾಯಿಂಟ್ಸ್ ಬರೆದಿಟ್ಕೊಳ್ಳಿ. ಹಳೆ ಕ್ವಶನ್ ಪೇಪರ್, ಆ್ಯಸ್ ಸರ್ ಟೋಲ್ಡ್, ಹಳೆ ಕ್ವಶನ್ ಪೇಪರೇ ಎಲ್ಲರಿಗಿಂತ ದೊಡ್ಡ ಗುರು ಅಂತ. ಸೊ ಅದನ್ನು ನೀವು ನೋಡ್ಕೊಳ್ಳಿ, ಫೈಂಡ್ ಆನ್ಸರ್ಸ್ ಫಾರ್ ದೆಮ್. ಓಕೆ, ಥ್ಯಾಂಕ್ ಯು ಸೋ ಮಚ್.